ಕ್ಷೇತ್ರ ಕದನ ವಿಐಪಿ ವಾರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಕ್ಷ್ಮಣ. ಶಿವಮೊಗ್ಗ ಹೇಳಿ ಕೇಳಿ ಅದು ಒಂದು ರೀತಿಯ ಜಂಗಿ ಕುಸ್ತಿ ಅಖಾಡ. ಈಗಾಗಲೇ ಆ ಕ್ಷೇತ್ರದ ಇತಿಹಾಸ ನೋಡಿದ್ರೆ ಶಿವಮೊಗ್ಗ ಹಲವು ಸೈದ್ಧಾಂತಿಕ ರಾಜಕೀಯ ಸಂಘರ್ಷದ ನೆಲೆವೀಡು ಮತ್ತೆ ಅನೇಕ ಘಟಾನುಘಟಿ ನಾಯಕರಿಗೆ ಕೊಟ್ಟಂತ ಒಂದು ಜಿಲ್ಲೆ ಅದು. ಜೆ.ಎಚ್. ಪಟೇಲ್ ಇರ್ಬೋದು, ಯಡಿಯೂರಪ್ಪ, ಬಂಗಾರಪ್ಪ, ಮತ್ತೊಂದು ಕಡೆ ಅನಂತ ಅಂದ್ರೆ ಬಹಳಷ್ಟು ಘಟಾನುಘಟಿ ನಾಯಕರಿಗೆ ಕೋಣಂದೂರು ಲಿಂಗಪ್ಪ, ಹಾಗೆ ಕಾಗೋಡು ತಿಮ್ಮಪ್ಪ, ಈ ರೀತಿಯ ಅನೇಕ ಸೈದ್ಧಾಂತಿಕ ಭಿನ್ನತೆ ಇರತಕ್ಕಂಥ ನಾಯಕರು ಹುಟ್ಟಿ ಬೆಳೆದಂತ ಒಂದು ಜಿಲ್ಲೆ. ಈಗಲೂ ಕೂಡ ಅಂಥದ್ದೇ ಒಂದು ರಾಜಕೀಯ ಚುಂಬಕ ಶಕ್ತಿ ಉಳಿಸ್ಕೊಂಡಿರ್ತಕ್ಕಂಥ ಶಿವಮೊಗ್ಗ. ಸೊ ಶಿವಮೊಗ್ಗದ 7 ವಿಧಾನಸಭಾ ಕ್ಷೇತ್ರಗಳು ನಾವು ಇವತ್ತು 2 ವಿಐಪಿ ಕ್ಷೇತ್ರವನ್ನು ತೆಗೆದುಕೊಳ್ತಾ ಇದ್ದೇವೆ. ಸೊ ಹಾಗಾದ್ರೆ ಇವತ್ತು ವಿಧಾನಸಭೆಯ ಏನು ಅಖಾಡದಲ್ಲಿ ಯಾವ ರೀತಿಯಾದಂಥ ಕುಸ್ತಿ ಶುರು ಆಗಿದೆ. ಸೊ ಶಿವಮೊಗ್ಗ ಜಿಲ್ಲೆಯ 2 ಕ್ಷೇತ್ರಗಳಲ್ಲಿ ನಾವು ಆಯ್ಕೆ ಮಾಡ್ಕೊಳ್ತಾ ಇರ್ತಕ್ಕಂಥ ಇವತ್ತಿನ ಮಹಾಕ್ಷೇತ್ರಗಳು ಶಿವಮೊಗ್ಗದ ಶಿವಮೊಗ್ಗ ನಗರವನ್ನು ನಾವು ತಗೊಳ್ತಾ ಇದೀವಿ. ಸೊ ಅದಕ್ಕೂ ಮೊದಲು ನಾವು ಇಲ್ಲಿ ಇರ್ತಕ್ಕಂಥವ್ರು 3 ಕದನ ಕಲಿಗಳಿದೆ. ಒಬ್ಬರು ಕೆ.ಎಸ್. ಈಶ್ವರಪ್ಪ, ಬಿಜೆಪಿ ಹಿರಿಯ ನಾಯಕರು, ಬಿಜೆಪಿಯಿಂದ ಅಖಾಡದಲ್ಲಿದ್ದಾರೆ. ಹಾಗೆಯೇ ಕಾಂಗ್ರೆಸ್ನ ಹಾಲಿ ಶಾಸಕರು, ಕಾಂಗ್ರೆಸ್ನ ಅಭ್ಯರ್ಥಿ ಕಣದಲ್ಲಿದ್ದಾರೆ. ಹಾಗೆ ಜೆಡಿಎಸ್ನ ನಿರಂಜನ್ ಸ್ಪರ್ಧೆ ಮಾಡಿದರೆ 3. ಸೊ ಈಗ ಇದು 3 ಇವತ್ತು ಶಿವಮೊಗ್ಗ ನಗರದ ನೇರ ಸ್ಪರ್ಧಾಳುಗಳು. ಸೊ ಹಾಗಾದ್ರೆ ಇವತ್ತು 2013ರಲ್ಲಿ ಏನಾಯಿತು, ಯಾವ ರೀತಿಯ ಚಿತ್ರಣ ಇತ್ತು ಒಂದ್ಸಲ ನೋಡ್ಕೊಂಬೋಣ. 2013 ಪಕ್ಷಗಳ ಬಲಾಬಲ ನೋಡೋದಾದ್ರೆ ಶಿವಮೊಗ್ಗದಲ್ಲಿ ಒಟ್ಟು 7 ವಿಧಾನಸಭಾ ಕ್ಷೇತ್ರಗಳು. ಕಾಂಗ್ರೆಸ್ 3 ಗೆದ್ದಿತ್ತು, ಕೆಜೆಪಿ 1, ಯಡಿಯೂರಪ್ಪ ಗೆದ್ದಿರ್ತಕ್ಕಂಥದ್ದು. ಹಾಗೆ ಜೆಡಿಎಸ್ 3 ಸ್ಥಾನ ಗೆದ್ದಿದ್ದು, ಬಿಜೆಪಿ ಯಾವುದೇ ಸ್ಥಾನ ಗೆದ್ದಿರಲಿಲ್ಲ. ಸೊ ಒಟ್ಟು 7 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ 3, ಜೆಡಿಎಸ್ 3, ಕೆಜೆಪಿ 1. ಹಾಗಾದ್ರೆ 2013ರಲ್ಲಿ ಈ ಕ್ಷೇತ್ರಗಳಲ್ಲಿ ಯಾರು ಎಷ್ಟು ಮತಗಳನ್ನು ಪಡೆದಿದ್ರು ಅಂತ ಒಂದ್ಸಲ ನೋಡ್ಕೊಂಬರೋಣ. ಶಿವಮೊಗ್ಗ ನಗರದಲ್ಲಿ ಕೆ.ಬಿ. ಪ್ರಸನ್ನಕುಮಾರ್ 39,355 ಮತಗಳನ್ನು ಪಡ್ಕೊಂಡು ಗೆದ್ದಿದ್ರು. ಹಾಗೆ ಶಾರದಾಪುರ ನಾಯಕ್ ಶಿವಮೊಗ್ಗ ಗ್ರಾಮೀಣ ಕ್ಷೇತ್ರ ಜೆಡಿಎಸ್ ಅಭ್ಯರ್ಥಿಯಾಗಿ 48,699 ಮತಗಳನ್ನು ಪಡ್ಕೊಂಡಿದ್ರು. ಇನ್ನು ಅಪ್ಪಾಜಿ ಗೌಡ ಏನು ಭದ್ರಾವತಿಯ ಜೆಡಿಎಸ್ ನಿಂದ ಸ್ಪರ್ಧಿಸಿದ್ರು, 78,370 ಮತಗಳನ್ನು ಪಡೆದಿದ್ರು. ಹಾಗೆ ಯಡಿಯೂರಪ್ಪ ಶಿಕಾರಿಪುರದಿಂದ ಕೆಜೆಪಿ ಅಭ್ಯರ್ಥಿ ಕಣಕ್ಕಿಳಿದಿದ್ರು, 69,126 ಮತಗಳು ಸಿಕ್ಕಿದ್ದು. ಇನ್ನು ಕಾಗೋಡು ತಿಮ್ಮಪ್ಪ ಸಾಗರ ಕ್ಷೇತ್ರದಿಂದ ಕಾಂಗ್ರೆಸ್ ಹುರಿಯಾಳಾಗಿ 71,960 ಮತಗಳನ್ನು ಪಡ್ಕೊಂಡಿದ್ರು. ಸೊ ಬೇಳೂರು ಗೋಪಾಲಕೃಷ್ಣ ಅವರ ಅಳಿಯ ಅಲ್ಲಿ ಸೋತಿದ್ರು. ಮಧು ಬಂಗಾರಪ್ಪ ಸೊರಬದಿಂದ ಜೆಡಿಎಸ್ ಅಭ್ಯರ್ಥಿ ಕಣಕ್ಕಿಳಿದ್ರು, ಅವರ ಸಹೋದರನೇ ಸೋಲಿಸಿದ್ರು, 58,541 ಮತಗಳು. ಹಾಗೆ ಕಿಮ್ಮನೆ ರತ್ನಾಕರ್ ತೀರ್ಥಳಿಯಿಂದ ಕಾಂಗ್ರೆಸ್ನಿಂದ ಗೆದ್ದಿದ್ರು, 37,160 ಮತಗಳು. ಇನ್ನು ಶಿವಮೊಗ್ಗ ಲೋಕಸಭಾ ಫಲಿತಾಂಶ ನೋಡೋಣ. 2014ರಲ್ಲಿ ಯಡಿಯೂರಪ್ಪ ಬಿಜೆಪಿಯಿಂದ ಸ್ಪರ್ಧಿಸಿದ್ರು, 6,06,216 ಮತಗಳನ್ನು ಪಡ್ಕೊಂಡಿದ್ರು. ಕಾಂಗ್ರೆಸ್ನಿಂದ ಮಂಜುನಾಥ್ ಭಂಡಾರಿ 2,42,911. ಹೆಚ್ಚು ಕಮ್ಮಿ ತಮ್ಮ ಸಮೀಪದ ಪ್ರತಿಸ್ಪರ್ಧಿಗಿಂತ ಯಡಿಯೂರಪ್ಪ 3.5 ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ರು. ಹಾಗೆ ಜೆಡಿಎಸ್ ಕಣಕ್ಕಿಳಿದಂತ ಗೀತಾ ಶಿವರಾಜ್ ಕುಮಾರ್ 2,40,636. ಅಂದ್ರೆ ಈ ಒಂದು ಏನು ಕೆಜೆಪಿಯಿಂದ ಬಿಜೆಪಿ ಸೇರ್ಪಡೆ ಆದ ನಂತರ ಯಡಿಯೂರಪ್ಪ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿದ್ರು. ಆದ್ರೆ ಅಂತರ ಬಹಳ ದೊಡ್ಡ ಪ್ರಮಾಣದಲ್ಲಿ, ಅಂದ್ರೆ 2,42,000 ಮಂಜುನಾಥ್ ಭಂಡಾರಿ ಪಡ್ಕೊಂಡಿದ್ರೆ, ಬಿ.ಎಸ್. ಯಡಿಯೂರಪ್ಪ 6,06,000, ಹೆಚ್ಚು ಕಮ್ಮಿ 3,60,000ಕ್ಕೂ ಹೆಚ್ಚು ಮತಗಳ ಅಂತರದಲ್ಲಿ ಯಡಿಯೂರಪ್ಪ ಗೆಲುವನ್ನು ಸಾಧಿಸಿದ್ರು. ಇನ್ನು 2013 ಶಿವಮೊಗ್ಗ ನಗರದ ಫಲಿತಾಂಶದ ಒಂದು ಲೆಕ್ಕಾಚಾರ ನೋಡ್ಕೊಂಬರೋಣ. ಏನಿತ್ತು ಚಿತ್ರಣ. ಪ್ರಸನ್ನಕುಮಾರ್ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ರು. ಅವರು 39,315 ಮತಗಳನ್ನ 55 ಮತಗಳನ್ನು ಪಡ್ಕೊಂಡಿದ್ರು. ಬಿಜೆಪಿ ಕೆ.ಎಸ್. ಈಶ್ವರಪ್ಪ 33,462 ಮತಗಳನ್ನು ಪಡ್ಕೊಂಡಿದ್ರು. ಅದ್ರಲ್ಲಿ ತಪ್ಪಾಗಿದೆ. ಈಗ ರುದ್ರೇಗೌಡರು 2ನೇ ಸ್ಥಾನದಲ್ಲಿದ್ದರು. ರುದ್ರೇಗೌಡರು ಕೆಜೆಪಿ ಸ್ಪರ್ಧೆ ಮಾಡಿದ್ರು, ಈಶ್ವರಪ್ಪಗಿಂತ ಹೆಚ್ಚು ಮತಗಳನ್ನು ಪಡ್ಕೊಂಡಿದ್ರು. ಆದರೆ ಆ ಮಾಹಿತಿ ಇಲ್ಲಿ ಬಂದಿಲ್ಲ. ಜೆಡಿಎಸ್ನಿಂದ ಎಂ ಶ್ರೀಕಾಂತ್ ಅನ್ನೋರು ಸ್ಪರ್ಧೆ ಮಾಡಿದ್ರು, 21,638. ಆದರೆ ಬಿಜೆಪಿ ಇಲ್ಲಿ 3ನೇ ಸ್ಥಾನಕ್ಕೆ ಹೋಗಿತ್ತು. ಅಥವಾ ವೀಕ್ಷಕರೇ, ಇಲ್ಲಿ 2ನೇ ಸ್ಥಾನದಲ್ಲಿ ಇದ್ದಿದ್ದು ಕೆಜೆಪಿ. ರುದ್ರೇಗೌಡರು ಏನು ಅವಾಗ ಕೆಜೆಪಿಯಿಂದ ಸ್ಪರ್ಧೆ ಮಾಡಿದ್ರು. ಸೊ ಇದು 2013ರ ಫಲಿತಾಂಶ ಒಂದ್ಸಲ ನೋಡ್ಕೊಂಡ್ ಬಂದ್ವಿ. ಈ ಕದನ ಕಲಿಗಳು ಈಗ ಹೇಳಿದ ಕೆ.ಎಸ್. ಈಶ್ವರಪ್ಪ ಹಳೆ ಹುಲಿ. ಸೊ ಮತ್ತೊಮ್ಮೆ ಬಿಜೆಪಿಯಿಂದ ಅಖಾಡಕ್ಕಿಳಿದ. ಹಾಗೆ ಕೆ.ಬಿ. ಪ್ರಸನ್ನಕುಮಾರ್ ಮತ್ತೊಮ್ಮೆ ನಿರಂಜನ್ ಈ ಬಾರಿ ಜೆಡಿಎಸ್ನ ಹುರಿಯಾಳಾಗಿದ್ದಾರೆ. ಹಾಗಾದ್ರೆ ಚಿತ್ರ ನೋಡೋಣ ಶಿವಮೊಗ್ಗ ನಗರದ್ದು. ಸೊ ಶಿವಮೊಗ್ಗ ನಗರದ ಚಿತ್ರ ನೋಡ್ಕೊಂಡ್ರೆ ಪಕ್ಷದ ವರ್ಚಸ್ಸಿಗಿಂತ ಇಲ್ಲಿ ವೈಯಕ್ತಿಕ ವರ್ಚಸ್ಸು ಮತ್ತು ಜಾತಿ ಸಮೀಕರಣ ಕೂಡ ಕೆಲಸ ಮಾಡ್ತಾ ಇದ್ದೇವೆ. ಆದರೆ ಕೆಲವರು ಇಲ್ಲಿ ಈಗಾಗಲೇ ಸ್ಥಳೀಯ ಲೆಕ್ಕಾಚಾರದ ಮೇಲೆ ಕೂಡ ಪ್ಲಸ್ ಮೈನಸ್ ಅನ್ನ ನೋಡ್ತಾ ಇದ್ದಾರೆ. ಇನ್ನು ಸದಾ ಬಿಜೆಪಿ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಈ ಕ್ಷೇತ್ರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಗೆಲುವನ್ನು ಆಗಿರ್ತಕ್ಕಂಥದ್ದು. ಆದರೆ ನೀವು ಈ ಗೆಲುವಿನ ಹಳೆಯ ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ ಇಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಆಗಿರ್ತಕ್ಕಂಥದ್ದು ಹೆಚ್ಚಿನ ಸಂದರ್ಭಗಳಲ್ಲಿ. ಇನ್ನು ಕೆ.ಎಸ್. ಈಶ್ವರಪ್ಪ 4 ಬಾರಿ ಈ ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ.
ಸೊ ಹಿಡಿತಾ ಇದೆ. ಆದರೆ ಕಳೆದ ಬಾರಿ ಬಿಜೆಪಿಯಿಂದ ಯಡಿಯೂರಪ್ಪ ಕೆಜೆಪಿ ಮಾಡಿದ್ರಿಂದಾಗಿ ಅದು ಎಫೆಕ್ಟ್ ಆಯಿತು. ನೇರವಾಗಿ ಈಶ್ವರಪ್ಪ 3ನೇ ಪ್ಲೇಸ್ಗೆ ಹೋದ್ರು, ಕೆಜೆಪಿ 2ನೇ ಪ್ಲೇಸ್ ಬಂತು ರುದ್ರೇಗೌಡರು. ಕಳೆದ ಬಾರಿ ಪ್ರಸನ್ನ ಕುಮಾರ್ಗೆ ಕೆಜೆಪಿ ಬೆಂಬಲ ಕೊಟ್ಟಿದೆ ಅಂತ ಸುಳ್ಳು. ಆಕ್ಚುಲಿ ರುದ್ರೇಗೌಡರು ಸ್ಪರ್ಧೆ ಮಾಡಿದ್ರು, ಕೆಜೆಪಿ ಬೆಂಬಲ ಕೊಟ್ಟಿರಲಿಲ್ಲ. ಮುಸ್ಲಿಂ ಬ್ರಾಹ್ಮಣ ಮತದಾರರಲ್ಲಿ ಹೆಚ್ಚಾಗಿದ್ದಾರೆ. ಸೊ ಹಾಗಾಗಿ ಈ ವೋಟ್ ಬ್ಯಾಂಕ್ ಮೇಲೂ ಕೂಡ ಕಾಂಗ್ರೆಸ್ ಲೆಕ್ಕ ಹಾಕಿದೆ. ಮತ್ತೆ ಅಲ್ಲಿ ಹಿಂದೂ ಬ್ರ್ಯಾಂಡ್ ಅನ್ನುವಂಥದ್ದು ಕೂಡ ಅಲ್ಲಿ ಇರ್ತಕ್ಕಂಥದ್ದು, ಆ ಎಲ್ಲ ವೋಟ್ಗಳು ಕೂಡ ಈಗ ಬಿಜೆಪಿ ಕೂಡ ಲೆಕ್ಕ ಹಾಕಿದೆ. ಪ್ರಸನ್ನ ಕುಮಾರ್ ಕಾಂಗ್ರೆಸ್ ಪ್ಲಸ್ ಪಾಯಿಂಟ್ ಏನಂತಂದ್ರೆ, ಪ್ರಸನ್ನ ಕುಮಾರ್ ಮೇಲೆ ಯಾವುದೇ ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬಂದಿಲ್ಲ. ಆದ್ರೂ ಕೂಡ ಕ್ಷೇತ್ರದಲ್ಲಿ ಅವರು ಈಗಾಗಲೇ ಓಡಾಡ್ಕೊಂಡಿದ್ದಾರೆ. ಚುನಾವಣೆ ಗೆದ್ದ ನಂತರ ಕೂಡ ಆಕ್ಟಿವ್ ಆಗಿದ್ದಾರೆ ಅನ್ನೋದು. ಇನ್ನು ಅರ್ಧಕ್ಕೆ ನಿಂತಿದ್ದ ಕೆಲ ಅಭಿವೃದ್ಧಿ ಕಾಮಗಾರಿಗಳನ್ನು ಪೂರ್ಣಗೊಳಿಸಿದ್ದಾರೆ ಅನ್ನುವಂಥದ್ದು ಕೂಡ. ಸೊ ಸದ್ಯಕ್ಕೆ ಪ್ರಸನ್ನ ಕುಮಾರ್ ಬಿಟ್ಟರೆ ಕಾಂಗ್ರೆಸ್ನಲ್ಲಿ ಸಮರ್ಥ ನಾಯಕರಿಲ್ಲ. ಯಾಕಂದ್ರೆ ಸ್ಥಳೀಯವಾಗಿ ಅವರೀಗ ಒಂದು ಶಕ್ತಿಯನ್ನು ಪಡ್ಕೊಂಡಿದ್ದಾರೆ. ಅಂದ್ರೆ ಕ್ಯಾಸ್ಟ್ ಇಕ್ವೇಷನ್ಸ್ ಇರ್ಬೋದು, ಮತ್ತೆ ಚಟುವಟಿಕೆಗಳಿರ್ಬೋದು, ಜನರ ಜೊತೆಗಿನ ಒಡ್ಡಾಟ ಇರ್ಬೋದು. ಸೊ ಎಲ್ಲ ಒಂದು ಕಡೆ ಆ ಕ್ಷೇತ್ರದಲ್ಲಿ ಒಂದು ರೀತಿ ಗ್ರೂಮ್ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಒಂದು ಮಾತಿದೆ. ಸ್ಥಳೀಯ ಜನರಿಗೆ ಯಾವ ಸಮಯದಲ್ಲಿ ಬೇಕಾದ್ರೂ ಸಿಗ್ತಾರೆ ಅಂತ. ಯಾಕಂದ್ರೆ ಅವರು ತುಂಬಾ ಲೋ ಲೆವೆಲ್ ಇಂದ ಬಂದಿರೋ, ತುಂಬಾ ಗ್ರೌಂಡ್ ಲೆವೆಲ್ ಇಂದ ಬಂದಿರೋದ್ರಿಂದ ಆ ಸ್ಥಳೀಯವಾಗಿ ಎಲ್ಲರ ಜೊತೆ ಕೂಡ ಬೆರೀತಾರೆ, ಸಿಗ್ತಾರೆ ಅನ್ನುವಂಥ ಒಂದು ಮಾತಿದೆ. ಇನ್ನು ಮತದಾರ ಕಷ್ಟಗಳಿಗೆ ಬೇಗ ಸ್ಪಂದಿಸ್ತಾರೆ ಅನ್ನುವಂಥದ್ದು ಅವರಿಗಿರ್ತಕ್ಕಂಥ ಒಂದು ಪ್ಲಸ್ ಪಾಯಿಂಟ್. ಇನ್ನು ನೆಕ್ಸ್ಟು ಕಾಂಗ್ರೆಸ್ನ ಮೈನಸ್ ಪಾಯಿಂಟ್ ಏನಂತಂದ್ರೆ, ಸೀಮಿತ ಸಮುದಾಯಗಳ ಪರವಾಗಿದ್ದಾರೆ ಎಂಬ ಆರೋಪ ಇದೆ. ಅಂದ್ರೆ ಅವರು ಪ್ರತಿನಿಧಿಸುವ ಸಮುದಾಯಕ್ಕೆ ಹೆಚ್ಚು ಆದ್ಯತೆ ಕೊಡ್ತಾರೆ, ಹೆಚ್ಚು ಸಿಗ್ತಾರೆ ಅನ್ನುವಂಥ ಒಂದು ಆರೋಪ ಅವ್ರ ಮೇಲಿದೆ. ಇನ್ನು ಬಿಜೆಪಿ ಇದ್ದಾಗ ಆದಷ್ಟು ಅಭಿವೃದ್ಧಿ ಕೆಲಸಗಳು ಇವರು ಕಾಲದಲ್ಲಿ ಆಗಲಿಲ್ಲ. ಅಂದ್ರೆ ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಏನು ಶಿವಮೊಗ್ಗ ಕೆಲಸ ಆಗಿತ್ತು, ಸೊ ಆ ಕೆಲಸಗಳು ಇವ್ರು ಬಂದಾಗ ಆಗಲಿಲ್ಲ ಅನ್ನುವಂಥದ್ದು, ಆ ದೊಡ್ಡ ಪ್ರಮಾಣದಲ್ಲಿ ಆಗಲಿಲ್ಲ ಅನ್ನುವಂಥ ಒಂದು ಆರೋಪ ಮೈನಸ್ ಪಾಯಿಂಟ್ ಕೂಡ ಇದೆ. ಕ್ಷೇತ್ರಕ್ಕೆ ಸಾಕಷ್ಟು ಆಕಾಂಕ್ಷಿಗಳಿದ್ರು ಕೂಡ ಟಿಕೆಟ್ ಸಿಕ್ಕಿಲ್ಲ. ಸೊ ಎಲ್ಲರ ಬೆಂಬಲ ಕಷ್ಟ. ಯಾಕಂದ್ರೆ ಈ ಬಾರಿ ಅನೇಕರು ಕೂಡ ಟಿಕೆಟ್ ಆಕಾಂಕ್ಷಿಗಳಾಗಿದ್ರು ಕಾಂಗ್ರೆಸ್ನಲ್ಲಿ. ಆದರೆ ಈಗ ಕೆಲವರು ಅಸಮಾಧಾನ ಇದೆ ಅನ್ನುವಂಥ ಮಾತು ಇದೆ. ಪಕ್ಷದೊಳಗೆ ಎಲ್ಲರ ಜೊತೆ ಉತ್ತಮ ಒಡನಾಟ ಇಟ್ಕೊಂಡಿಲ್ಲ. ಅವ್ರೇನಂದ್ರೆ ಒಂದು ಕ್ಷೇತ್ರದ ನಾನೇ ಇಲ್ಲಿ ಅಂದ್ರೆ ಅನ್ಕ್ವೆಶ್ಚನಬಲ್ ಲೀಡರು, ನನ್ನ ನಾಯಕತ್ವದನ್ನೇ ಯಾರು ಕೂಡ ಪ್ರಶ್ನೆ ಮಾಡೋಕ್ಕಾಗಲ್ಲ ಅನ್ನುವಂಥ ಒಂದು ಏನೋ ಅಭಿಪ್ರಾಯ ಇದೆ. ಸೊ ಅದು ಅಲ್ಲಿ ಸ್ಥಳೀಯ ನಾಯಕರು ಕೂಡ ಒಂದು ಅಸಮಾಧಾನ ಇದೆ, ಅತೃಪ್ತಿ ಇದೆ ಅನ್ನುವಂಥ ಮಾತು ಕೂಡ ಇದೆ. ಇನ್ನು ಈ ಬಾರಿ ಮತ್ತೆ ಗೆದ್ರೆ ನಾಯಕರಾಗ್ತಾರೆ ಎಂಬ ನಾಯಕರ ಅಂದ್ರೆ ಅವರು ಸಹಜವಾಗಿ ಸ್ಥಳೀಯ ನಾಯಕರಲ್ಲಿ ಇರ್ತಕ್ಕಂಥದ್ದು. ಇವರು ಒಮ್ಮೆಗೆ ಕಳೆದ ಬಾರಿ ಗೆದ್ರು, ಈ ಬಾರಿ ಕೂಡ ಅವರು ಏನಂದ್ರೆ ನಮಗೆ ಅವಕಾಶ ಸಿಗಲ್ಲ ಅನ್ನುವಂಥ ಒಂದು ಸಹಜವಾದಂಥ ಸ್ಥಳೀಯವಾದಂಥ ಅಸಮಾಧಾನಗಳಿದೆ. ನೆಕ್ಸ್ಟ್ ಬಿಜೆಪಿ ಪ್ಲಸ್ ಪಾಯಿಂಟ್ ಏನು ಅಂತ, ಈಶ್ವರಪ್ಪನವರ ಈ ಒಂದು ಅಖಾಡದಲ್ಲಿ ಹಿಂದುತ್ವದ ಆಧಾರದ ಮೇಲೆ ಚುನಾವಣೆ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಸಲ ಅವರು ಹಿಂದುತ್ವ, ಮತ್ತೊಂದು ಕಡೆ ಸ್ಥಳೀಯವಾಗಿರ್ತಕ್ಕಂಥ ಹಳೆಯ ಅಭಿವೃದ್ಧಿ ಅಜೆಂಡಾ, ಅಂದ್ರೆ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗಂತ ಅಭಿವೃದ್ಧಿ ಅಜೆಂಡಾ ಇಟ್ಕೊಂಡು ಅವ್ರು ಹೋಗ್ತಾ ಇದ್ದಾರೆ ಅಂತ ಒಂದು ಪ್ಲಸ್ ಪಾಯಿಂಟ್. ಇನ್ನು ಪಕ್ಷದೊಳಗೆ ಎದುರಾಳಿ ಎಂಬಂತಿದ್ದ ರುದ್ರೇಗೌಡರ ಸಿಟ್ಟು ಈಗ ಶಮನ ಆಗಿದೆ. ಯಾಕಂತಂದ್ರೆ ಬಹಳ ದೊಡ್ಡ ಟೆನ್ಷನ್ ಆಗಿದೆ ಈಶ್ವರಪ್ಪನವರಿಗೆ. ರುದ್ರೇಗೌಡರಿಗೆ ಎಲ್ಲಾದ್ರೂ ಟಿಕೆಟ್ ಸಿಕ್ಬಿಟ್ರೆ ನಮಗೆ ಟಿಕೆಟ್ ಮಿಸ್ ಆಗುತ್ತೆ. ಆ ಕಾರಣಕ್ಕೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡು, ಅನೇಕ ರೀತಿಯ ಏರಿಳಿತಗಳು, ಆರೋಪ ಪ್ರಚಾರಗಳು ಎಲ್ಲ ಆದ್ಮೇಲೆ ಕೊನೆಗೆ ಹೈಕಮಾಂಡ್ ಅವರಿಗೆ ಟಿಕೆಟ್ ಕೊಟ್ಟಿದೆ. ಈಗ ನಿರ್ಮೂಲಾಗಿದ್ದಾರೆ, ಟೆನ್ಷನ್ ಇಲ್ಲ, ಟೆನ್ಷನ್ ಫ್ರೀ. ಇನ್ನು ಬಿಜೆಪಿಯ ಹೆಚ್ಚಿನ ಮುಖಂಡರು ಈಶ್ವರಪ್ಪ ಪರ ಇದ್ದಾರೆ. ಆದರೂ ಕೂಡ ಸ್ಥಳೀಯವಾಗಿ ಕೆಲವು ನಾಯಕರು ಅತೃಪ್ತಿ ಅಂತೂ ಇದ್ದೇ ಇದೆ. ಇನ್ನು ಬಿಜೆಪಿ ಸರ್ಕಾರದಲ್ಲಿ ಅಭಿವೃದ್ಧಿ ಕೆಲಸಗಳು ಕೈ ಹಿಡಿಯುವ ನಿರೀಕ್ಷೆಯನ್ನು ಈಶ್ವರಪ್ಪ ಹೊಂದಿದ್ದಾರೆ. ಈಶ್ವರಪ್ಪ ಪರ ಪ್ರಚಾರ ಮಾಡೋದು ಈಗ ಅವರಿಗೆ ಒಂದು ರೀತಿ ಆನೆ ಬಲ. ಯಾಕಂದ್ರೆ ಯಡಿಯೂರಪ್ಪನವರೇ ಹಿಂಗೆ ರುದ್ರೇಗೌಡರನ್ನ ಕಣಕ್ಕಿಳಿಸಿ ಇವ್ರನ್ನ 3ನೇ ಪ್ಲೇಸ್ಗೆ ಹೋಗಿರ್ತಕ್ಕಂಥ. ಈ ಬಾರಿ ಯಡಿಯೂರಪ್ಪ ಒಂದಾಗಿದೆ, ನಾವೆಲ್ಲ ಅಣ್ಣ ತಮ್ಮ ಇದ್ದಂಗೆ ಅನ್ನುವಂಥ ಮಾತುಗಳು ಇರೋದ್ರಿಂದ ಈ ಬಾರಿ ಈಶ್ವರಪ್ಪನವರ ಮುಖದಲ್ಲಿ ನೆಗೆ ಬರಲಿಕ್ಕೆ ಅದು ಒಂದು ಅಂಶ ಪ್ಲಸ್ ಪಾಯಿಂಟ್ ಆಗುತ್ತೆ. ನೆಕ್ಸ್ಟ್ ಬಿಜೆಪಿ ಮೈನಸ್ ಪಾಯಿಂಟ್ ಏನಂತಂದ್ರೆ, 4 ಬಾರಿ ಶಾಸಕರಾದರೂ ಈಶ್ವರಪ್ಪ ಕ್ಷೇತ್ರದ ಮೇಲೆ ಈಗಲೂ ಕೂಡ ಅಂತ ಒಂದು ಹಿಡಿತ ಇಲ್ಲ ಅನ್ನುವಂಥ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಹಾಗೆ ಅಭಿವೃದ್ಧಿ ಮಾಡಿದ್ದು ಯಡಿಯೂರಪ್ಪ ಹೊರತು ಈಶ್ವರಪ್ಪ ಅಲ್ಲ ಎಂಬ ಗುಸುಗುಸು ಕೂಡ ಸ್ಥಳೀಯವಾಗಿದೆ. ಯಾಕಂದ್ರೆ ಯಡಿಯೂರಪ್ಪನವರು ಇದ್ದಾಗಲೇ ನಾವು ಉಸ್ತುವಾರಿ ಸಚಿವರಾಗಿದ್ದು ಉಸ್ತುವಾರಿ ನೋಡ್ಕೊತಾ ಇದ್ರು, ಮತ್ತೆ ಅಭಿವೃದ್ಧಿಗೆ ಹೆಚ್ಚು ಯಡಿಯೂರಪ್ಪನೇ ಕೂಡ ಕ್ಲೇಮ್ ಮಾಡ್ಕೊಂಡಿದ್ದು. ಹಾಗಾಗಿ ಈ ಅಂಶ ಅಲ್ಲಿ ಒಂದು ಚರ್ಚೆ ಇದ್ರೂ ಕೂಡ ಸ್ಥಳೀಯವಾಗಿ ಈಗ ಬಿಜೆಪಿ ಅಭ್ಯರ್ಥಿ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಕಟ್ಟಿ BSYಗೆ ಟಾಂಗ್ ಕೊಟ್ಟಿದ್ದು ಕೂಡ ಅಲ್ಲಿ ಜನ ಮರ್ತಿಲ್ಲ. ಮತ್ತು ಕಾರ್ಯಕರ್ತರಿಗೂ ಒಂದು ರೀತಿಯ ಪರ ವಿರೋಧದ ಚರ್ಚೆ ಈಗಲೂ ಕೂಡ ಅಲ್ಲಿ ಮುಂದುವರೆದಿದೆ. ಇನ್ನು ರುದ್ರೇಗೌಡರಿಗೆ ಟಿಕೆಟ್ ತಪ್ಪಿದ್ರಿಂದ BSYಗೆ ಟೀಮ್ಗೆ ಅಸಮಾಧಾನ ಅನ್ನುವಂಥದ್ದು ಮೊದಲಿಂದ ಇದೆ, ಈಗಲೂ ಇದೆ. ಆದರೆ ಅದು ಒಂದಾಗಿ ಹೋದ್ರೆ ಈಶ್ವರಪ್ಪನವರಿಗೆ ಆನೆ ಬಲ ಬರುತ್ತೆ. ಸೊ ನೋಡ್ಬೇಕದು ಯಾವ ರೀತಿ ಹೋಗುತ್ತೆ ಅಂತ. ಸೊ BSYಗೆ ಈಶ್ವರಪ್ಪ ಮೇಲ್ನೋಟಕ್ಕೆ ಒಂದಾಗಿದ್ರು ಕೂಡ ಒಳಗೆ ಅತೃಪ್ತಿ ಇದೆ ಅನ್ನುವಂಥದ್ದು ಬಹಿರಂಗವಾಗಿ ಅವರು ನಾವು ಅಣ್ಣತಮ್ಮರು ಅಂತ ಹೇಳ್ಕೊಂಡ್ರು ಕೂಡ ಒಳಗೆ ಹೇಗಿದೆ ಅವರ ಮನಸ್ಥಿತಿಗಳು ಅಂತ ಯಾರು ಅರ್ಥ ಮಾಡ್ತಾರೆ. ಸೊ ಹಾಗಾದ್ರೆ ನಾನು ಚರ್ಚೆಯನ್ನು ಮಾಡ್ತೀನಿ. ಜೊತೆಗೆ ಇಲ್ಲಿ ಸ್ಟುಡಿಯೋದಲ್ಲಿ ಇಬ್ಬರು ಗೆಸ್ಟ್ ಇದ್ದಾರೆ ನನ್ನ ಜೊತೆಗೆ. ಸತ್ಯಪ್ರಕಾಶ್ ಕಾಂಗ್ರೆಸ್ ಹೋಗ್ತಾರೆ, ಹಾಗೆ ಬಿಜೆಪಿ ಹಿರಿಯ ನಾಯಕರು ಹೋಗ್ತಾರೆ ಅಂತ
PM ರಘುನಾಥ್ ಇದ್ದಾರೆ. ಹಾಗೆ ಶಿವಮೊಗ್ಗದ ನನ್ನ ಜೊತೆಗೆ ಮಂಜುನಾಥ್ JDS ನ ಮುಖಂಡರು ಇದ್ದಾರೆ. ಸೊ ಈ ಮೂರು ಕೂಡ ಸ್ವಾಗತ ಮಾಡ್ತಾನೆ. ನಾನು ನೇರವಾಗಿ ಶಿವಮೊಗ್ಗದಂತಂದ್ರೆ ನಾವು ಈಶ್ವರಪ್ಪ ನೆನಪಾಗ್ತಾರೆ ರಘುನಾಥ್ ಅವರೇ. ಸೊ ಈ ಬಾರಿ ಈಶ್ವರಪ್ಪನವರಿಗೆ ಶಿವಮೊಗ್ಗ ಒಲಿಯುತ್ತಾ? ಯಾಕಂತಂದ್ರೆ ಬಹಳ ದೊಡ್ಡ ಫೈಟ್ ಮಾಡಿ ಅನೇಕ ವೇದಿಕೆಗಳ ರಚನೆಯಾಗಿ ಯಡಿಯೂರಪ್ಪ ವರ್ಸಸ್ ಈಶ್ವರಪ್ಪ ಅಂತ ಆಗಿ ಕೊನೆಗೆ ಟಿಕೆಟ್ ಪಡ್ಕೊಂಡು ಅಲ್ಲಿ ಕೆಲವರೆಲ್ಲ ಅಸಮಾಧಾನ ಎದ್ದು ಈ ರೀತಿ ಡಿಪಾಸಿಟ್ ಬರಲ್ಲ ಟಿಕೆಟ್ ಕೊಟ್ಟರೆ ಎಲ್ಲ ಆದಮೇಲೆ ಕೊನೆಗೆ ಈಗ ಈ ಕುಲುಕಿ ಒಂದು ರೀತಿ ಸಟ್ರೇಟ್ ಆಗಿದೆ ಅಂತ. ನೀವು ಹೇಳಿದ ಪ್ರಕಾರ ಹಿಂದೆ 3 ಗುಂಪುಗಳಾಗಿತ್ತು, KJP BCR ಎಲ್ಲ ಒಟ್ಟಾಗಿದ್ದೇವೆ. ಇವತ್ತು ನಮ್ಮದು ಮಿಷನ್ 150 ದೃಷ್ಟಿಯಲ್ಲಿ ಎಲ್ಲ ಕಾರ್ಯಕರ್ತರು ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾಯಿದ್ದಾರೆ. ವಿಶೇಷವಾಗಿ ಶಿವಮೊಗ್ಗ ಜಿಲ್ಲೆ ಮೊದಲಿನಿಂದ ಜನಸಂಘ ಇದ್ದಾಗಿನಿಂದ ನಾವು ಭಾರತೀಯ ಜನತಾ ಪಾರ್ಟಿ ಜನಸಂಘ ನಾವು ಕಂಟಿನ್ಯೂಸ್ ಗೆಲುವಿನ ಹಾದಿಯಲ್ಲಿ ಇದ್ದೀವಿ. ಅದು ಇದಿರ್ಬೋದು, ಶಿವಮೊಗ್ಗ ಇರ್ಬೋದು, ಶಿವಮೊಗ್ಗ ಜಿಲ್ಲೆ ಪೂರ್ಣ ಶಿಕಾರಿಪುರ ಇರ್ಬೋದು, ಮತ್ತು ಹಾಲಪ್ಪ ಅವ್ರು ಕಂಟೆಸ್ಟ್ ಮಾಡ್ತಾ ಇದ್ದ ಸಾಗರ ಸೋರ್ಬ ಎಲ್ಲದರಲ್ಲಿ ಇವತ್ತು ವಿಶೇಷವಾಗಿ ಶಿವಮೊಗ್ಗ ನಗರದಲ್ಲಿ ಕೂಡ ಅಷ್ಟೇ ನಮ್ಮದು ಪೂರ್ತಿ ವಿಶೇಷವಾದ 2 ವರ್ಷದಿಂದ ನಮ್ಮದು ಇಷ್ಟ ಸಮಸ್ಯೆಗಳಲ್ಲೂ ನಾವು 2 ವರ್ಷಗಳಿಂದ ಬೂತಲ್ಲಿ ಕಾರ್ಯಕ್ರಮ ಮಾಡಿದ್ದೇವೆ. ಈ ಸರ್ಕಾರದ ವಿರುದ್ಧ ಏನು ಭ್ರಷ್ಟಾಚಾರದ ವಿರುದ್ಧ ಮತ್ತು ನಮ್ಮ ನರೇಂದ್ರ ಮೋದಿಯವರ ಅಭಿವೃದ್ಧಿ ಮಂತ್ರವನ್ನು ಏನೇನು ಮಾಡಿದ್ದಾರೆ ಇಡೀ ಭಾರತದಲ್ಲಿ ಅದೆಲ್ಲ ಜನಕ್ಕೆ ಹೇಳಿದ್ದೆ, ಮನದಟ್ಟು ಮಾಡಿದ್ದೆ. ಇವತ್ತು ಭಾರತೀಯ ಜನತಾ ನಗರದ ಚುನಾವಣೆಗೂ ಸೊ ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ಗೂ ಲಿಂಕ್ ಮಾಡ್ತಾ ಇದ್ದೀರಾ? ಅದು ಶಿವಮೊಗ್ಗ ಕೇಂದ್ರ ಸರ್ಕಾರದಿಂದ ಇವಾಗ ಅನ್ನಭಾಗ್ಯಕ್ಕೆ 28 ರೂಪಾಯಿ ಕೇಂದ್ರದಿಂದ ಬಂದಿರೋದು. ಅನ್ನಭಾಗ್ಯ ಸರ್ಕಾರದಲ್ಲ, ಕೇಂದ್ರ ಸರ್ಕಾರದ ಸಹಾಯಧನದಿಂದ. ಒಂದು ಹೇಳಕ್ ಹೇಳ್ತೀನಿ, ಅನ್ನಭಾಗ್ಯ ಮೋದಿ ಅವರು ಪ್ರಧಾನಿ ಹಾಕಿಂತ ಮೊದಲು ಇತ್ತು. 2013 ಮೇ ಅಧಿಕಾರ ಸ್ವೀಕರಿಸಿದ ಆ ದಿವಸನೇ ಮೋದಿ ಇನ್ನೂ ಕೂಡ ಪ್ರಧಾನಿ ಆಗಿರಲಿಲ್ಲ. ಅವತ್ತೇ ಸಿದ್ದರಾಮಯ್ಯ ಅನ್ನಭಾಗ್ಯ ಘೋಷಣೆ ಮಾಡಿದ್ದು. ಸೊ ಅವಾಗ ಯಾವ ಅನುದಾನ ಐತಿ ಕೇಂದ್ರದ್ದು? ಹಿಂದೆ ಮನಮೋಹನ್ ಸಿಂಗ್ ಇದ್ದಾಗಲೂ ಇತ್ತು, ಈಗೂ ಇದೆ ಅಷ್ಟೇ. ಕಂಪೇರ್ ಮಾಡಬೇಡಿ. ಸತ್ಯಪ್ರಕಾಶ್ ಅವರೇ, ಈಗ ರಘುನಾಥ್ ಅವರು ಹೇಳ್ತಾರೆ ಶಿವಮೊಗ್ಗ ನಗರದಲ್ಲೂ ಕೂಡ ಮೋದಿ ಅಭಿವೃದ್ಧಿ ಅಜೆಂಡಾ ವರ್ಕ್ ಆಗುತ್ತೆ, ಹಿಂದುತ್ವ ಅಜೆಂಡಾ ವರ್ಕ್ ಆಗುತ್ತೆ, ಮತ್ತು ಮೊದಲು ಜನಸಂಘ ಕಾಲದಿಂದ ಕೂಡ ಅದು ಬಿಜೆಪಿಯ ಒಂದು ಬಲವಾದಂಥ ಕೋಟೆ. ಸೊ ಹಾಗಾಗಿ ಪ್ರಸನ್ನ ಕುಮಾರ್ ಲಾಸ್ಟ್ ಟೈಮ್ ಗೆದ್ದಿದ್ದೇನೆಂದ್ರೆ KJP ಹೊರಗೋಯ್ತು. ಸೊ KJP ಸೆಕೆಂಡ್ ಪ್ಲೇಸ್ ಬಂದಿದ್ದು. ನಮ್ಮಲ್ಲಿ ಆ ಮಾಹಿತಿ ಸ್ವಲ್ಪ ಮಿಸ್ ಆಗಿದೆ. ಆದರೆ KJP ಸೆಕೆಂಡ್ ಪ್ಲೇಸ್ ರುದ್ರೇಗೌಡ ಬಂದರು. ರುದ್ರೇಗೌಡ ವರ್ಸಸ್ ಈಶ್ವರಪ್ಪ ಅಂತ ಕೊನೆಯವರೆಗೆ ಯಾವ ರೀತಿ ಫೈಟ್ ಆಯ್ತಂದ್ರೆ ಆ ನೆಪಕ್ಕಾಗಿ ಸಂಗೊಳ್ಳ ರಾಯಣ್ಣ ಬ್ರಿಗೇಡ್ನೇ ಕಟ್ಕೊಂಡ್ಬಿಟ್ರು ಅಂತ ಮಾತು ಕೂಡ ಇದೆ. ಸೊ ಹಾಗಾದ್ರೆ ಈ ಬಾರಿ ಕೂಡ ಕಾಂಗ್ರೆಸ್ ಏನು ಕ್ಷೇತ್ರ ಇದೆ ಅದಕ್ಕೆ ಎಲ್ಲೋ ಒಂದು ಕಡೆ ಶೇಕ್ ಆಗ್ತಾ ಇದೆ ಅಂತ? ಯಾವ ಶೇಕು ಇಲ್ಲ ಲಕ್ಷ್ಮಣ್ ಅವರೇ, BJPಯಲ್ಲಿ ಶೇಕ್ ನಡೀತಾ ಇದೆ. ಈಗಲೂ ನಮಗೆ ಪ್ಲಸ್ ಪಾಯಿಂಟ್ ಏನಂದ್ರೆ BJPನ ಒಳಜಗಳನೇ ನಮಗೆ ಪ್ಲಸ್ ಪಾಯಿಂಟ್. ಲೋಕಲ್ಗೂ ಶಿವಮೊಗ್ಗ ಲೋಕಲಲ್ಲಿ ಈಶ್ವರಪ್ಪನವರು ಏನು ರಾಯಣ್ಣ ಬ್ರಿಗೇಡ್ ಅದು ಇದು ಕಟ್ಟಿದ್ರು, ಅವಾಗ ಕಟ್ಟಾಗ ಹಿಂದುಳಿದ ವರ್ಗದವರು ದಲಿತರು ಅಂತೆಲ್ಲ ಮಾತಾಡಿದ್ರು. ಆದರೆ ಆ ವರ್ಗಗಳನ್ನ ಏನು ಅವ್ರು ಮಾಡಿಲ್ಲ. ಬರೀ ಒಂದು ಟಿಕೆಟ್ಗೋಸ್ಕರ ಎಲ್ಲರನ್ನು ಯೂಸ್ ಮಾಡಿ ಪಾಪ ಬ್ರಿಗೇಡ್ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ನ ಅಧ್ಯಕ್ಷರು ವಿರೂಪಾಕ್ಷಪ್ಪ ಅವ್ರಿಗೆ ಪಾಪ ಟಿಕೆಟ್ ಕೊಡ್ಸೋಗಾಗಿಲ್ಲ. KS ಅಧಿಕಾರಿ ಪುಟ್ಟಸ್ವಾಮಿ ಕೊಡ್ಸೋಗಾಗ್ಲಿಲ್ಲ. ವೆಂಕಟೇಶ್ ಮೂರ್ತಿ ಅವರು ಮಾಜಿ ಮೇಯರ್ ಅವರು ಹೊರಗೆ ಬಂದ್ಬಿಟ್ರು. ಈಗ ಅವರೆಲ್ಲರೂ ಕಾಂಗ್ರೆಸ್ ಸೇರ್ಕೊಂಡಿದ್ದಾರೆ. ಅದರಿಂದ ಏನು ಈಶ್ವರಪ್ಪ ಅವ್ರ ಪಾಪಗಳಿದಾವಲ್ವಾ ಈ ವರ್ಗಕ್ಕೆ ಅದು ತುಂಬಿದೆ ಈ ಎಲೆಕ್ಷನ್ದಲ್ಲಿ. ಈ ವರ್ಗದಲ್ಲಿ ಇನ್ನೊಂದೇನಂದ್ರೆ ಈಶ್ವರಪ್ಪ ಅವ್ರು ಯಾವಾಗ್ಲೂ ಏನಂತಾರೆ, ಹಿಂದ ಅಂತಾರೆ, ಅಹಿಂದ ಅನ್ನಲ್ಲ. ಆ ಅಲ್ಪಸಂಖ್ಯಾತರು 53,000 ಅಲ್ಪಸಂಖ್ಯಾತರು ಇದ್ದಾರೆ. ಸೊ -53,000 ಅವ್ರು ಹೇಳ್ತಿರೋದು ನಮಗೆ ಅಲ್ಪಸಂಖ್ಯಾತರ ಕೌಂಟ್ ಮಾಡ್ಕೊಳಕ್ಕೆ ಹೋಗಲ್ಲ. ಮೊದಲಿಂದ 53,000 ಮೈನಸ್ ಇಂದ ಸ್ಟಾರ್ಟ್ ಮಾಡ್ತಾರೆ. ಈಗ ಪಿಕಪ್ ಮಾಡಬೇಕು 53,000 ವೋಟ್ ಕಾಂಗ್ರೆಸ್. ಪ್ರಸನ್ನ ಕುಮಾರ್ ಅವರು ಬಿದ್ದಂಗೆ ನಂಬರ್ 1. ನೀವು ಮುಸ್ಲಿಮರು ನೀವು ಗುತ್ತಿಗೆ ಪಡ್ಕೊಂಡಿದ್ದೀರಿ. ಹೇಳ್ತೀನಿ ನೆಕ್ಸ್ಟ್ ಬ್ರಾಹ್ಮಣರು ಓಟ್ ಏನು ನಮ್ಮ ಪ್ರಸನ್ನ ಕುಮಾರ್ ಅವರು ಬಹಳಷ್ಟು ಆ ಸಮುದಾಯಕ್ಕೆ ಮಾಡಿದ್ದಾರೆ. 40,000 ಓಟ್ ಇದೆ ಆ ಕ್ಷೇತ್ರದಲ್ಲಿ. ಅದಕ್ಕಾಗಿ ಆಮೇಲೆ ಈ ಒಳಜಗಗಳೆಲ್ಲ ಸೇರಿ ಈ ಸತಿ ಈಶ್ವರಪ್ಪನವರಿಗೆ ಸೋಲು ಶಿವಮೊಗ್ಗದಲ್ಲಿ ಕಟ್ಟಿತ್ತ ಬುತ್ತಿ. ರಘುನಾಥ್ ಅವರೇ, ಕಾಂಗ್ರೆಸ್ ಹೇಳ್ತಾ ಇದೆ ಈಗಲೂ ಕೂಡ ಕ್ಯಾಸ್ಟ್ ಕೆಮಿಸ್ಟ್ರಿ, ಸ್ಥಳೀಯವಾದಂಥ ನಿಮ್ಮ ಪಕ್ಷದೊಳಗಿರತಕ್ಕಂಥ ಒಂದು ಅಸಮಾಧಾನದ ಅಲೆ ಇದೆಯಲ್ಲ, ಅದೆಲ್ಲವೂ ಕೂಡ ನಮಗೆ ಕೌಂಟ್ ಆಗುತ್ತೆ. ಈಶ್ವರಪ್ಪನವರು ಒಂದು ಟಿಕೆಟ್ಗಾಗಿ ಇಷ್ಟೆಲ್ಲ ಸರ್ಕಸ್ ಮಾಡಿದ್ರು. ಸ್ಥಳೀಯವಾಗಿ ಈಗಲೂ ಕೂಡ ಯಡಿಯೂರಪ್ಪ ಮತ್ತು ಅವ್ರು ಬಲವಾಗಿರ್ತಕ್ಕಂಥವ್ರು ಅವ್ರ ಮೇಲ್ನೋಟಕ್ಕೆ ನಾವು ಖುಷಿ ಬಾಯ್ ಅಂತಿದ್ರೆ ಒಳಗೆ ದುಷ್ಮಂತರನೇ ಅವ್ರು ಹೇಳ್ತಿದ್ರೆ. ಸೊ ಆ ಸಿಚುವೇಶನ್ ಪಾಸ್ ಆಗಿದ್ದೀರಾ? ಇಂದಿನಿಂದ ನಮ್ಮದು ಜಾತಿ ಆಧಾರದ ಮೇಲೆ ಬಂದಿಲ್ಲ. ಅಲ್ಲಿ ಶಿವಮೊಗ್ಗದಲ್ಲಿ ಇರ್ಬೋದು, ಇಡೀ ಕರ್ನಾಟಕದಲ್ಲಿ, ಭಾರತದಲ್ಲಿ ಅಲ್ಲಿ ರಾಷ್ಟ್ರೀಯತೆಯ ದೃಷ್ಟಿಯಲ್ಲಿ ಇಂದಿನ ವೋಟರ್ಸ್ ಏನಿದ್ದಾರೆ ಅದು ಫಿಕ್ಸೆಡ್ ವೋಟರ್ಸ್ ಫಾರ್ BJP. ಮೊನ್ನೆ ಡಿವೈಡ್ ಆದಕ್ಕೋಸ್ಕರ 35-60 ಸಾವಿರ ಡಿವೈಡ್ ಆಯಿತು. ಇಲ್ಲಾಂದ್ರೆ ಭಾರತೀಯ ಜನತಾ ಪಾರ್ಟಿ ಗೆಲ್ಬೇಕಾಗಿತ್ತು. ಇವಾಗ ಒಂದಾಗಿದ್ದೇವೆ. ಕ್ಯಾಶ್ ಫ್ಯಾಕ್ಟ್ ಅಲ್ಲ, ಈಶ್ವರಪ್ಪನವರು ಮುಸಲ್ಮಾನರಿಗೆ ಹೇಳಿದ್ರು
ನಾನು ಎಲ್ಲಾ ವರ್ಗದವರಿಗೆ ನಾನು ಜೊತೆ ತಗೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಮುಸ್ಲಿಂ ಜೊತೆ ಹೇಳಿದಕ್ಕೆ ಮುಸ್ಲಿಮರು ವೋಟ್ ಹಾಕಿದ್ದಾರೆ. ಸರ್ ಒಂದ್ ಮಾತಾಡ್ತೀನಿ, ಕ್ಯಾಸ್ಟ್ ಬೇಸ್ ಪಾಲಿಟಿಕ್ಸ್ ಮಾಡ್ತದಲ್ಲ, ನೀವು ನ್ಯಾಷನಲಿಸಂ ಬೇಸ್ ಆಗಿದ್ರೆ ಈಶ್ವರಪ್ಪನವ್ರಿಗೆ ಏನ್ ನಿಮ್ಮ ಮೂಲ ಬಿಜೆಪಿ ವೋಟ್ ಬ್ಯಾಂಕ್ ಇದೆ ಅದು ಡಿವೈಡ್ ಆಗಬಾರ್ದಾಗಿತ್ತು ಕಳೆದ ಬಾರಿ. ಸರ್ ಏನಾಯ್ತು ಕಳೆದ ಬಾರಿ ಇದು ನಮ್ದು ತಪ್ಪಾಗಿದೆ, ತಿದ್ದುಕೊಂಡು ಒಂದಾಗಿದ್ದೇವೆ. ಮುಸ್ಲಿಂ ಗುತ್ತಿಗೆ ನಿಮ್ಗೊಬ್ಬರಿಗೆ ಅಲ್ಲ. ಇವತ್ತು ಜಮೀರ್ ಪಾಷಾ ಇಲ್ಲಿ ಕಲಾಸಿಪಾಳ್ಯಂನಲ್ಲಿ ಒಂದು ಚೌಡೇಶ್ವರಿ ಟೆಂಪಲ್ಗೆ ಹೋದ್ರೆ ಜಮೀರ್ ಅಹಮದ್ ಅದೇ ನಾವು ಹಿಂದೂಗಳು ನಿಮ್ ಜೊತೆ ಒಂದ್ ನಿಮಿಷ ಮಾತಾಡಬೇಡಿ ಸರ್, ನೀನು ನಾನು ಮಾತಾಡೋದಿಲ್ಲ. ಇವಾಗ ಇದರಲ್ಲಿ UP-ಯಲ್ಲಿ ನಾವು ML ಯಾರೋ ನಮ್ಮ ಮುಸ್ಲಿಂ ಬಂದವರಿಗೆ ಕೊಟ್ಟಿರಲ್ಲ, MLC ಒಂದು ನಾಮಿನೇಷನ್ ಮಾಡಿದ್ದು ಬುಕಲ್ ನವಾಬ್ ಅಂತ. ಅವರು ಅದೇ ನಾಮಿನೇಷನ್ ಫೈಲ್ ಮಾಡೋ ಆಂಜನೇಯ ಗುಡಿದಾಗ ನೀವು ಪತ್ರ ಕೊಡ್ತೀರಿ, ಇಲ್ಲಿ ಮಾತ್ರ ಅವರಿಗೆ ಪ್ರಯೋಜನ ಇಲ್ಲ. ತುಮಕೂರಿನಲ್ಲಿ ಹೋಗಿದ್ದಾರೆ, ಅದ್ರ ಬಗ್ಗೆ ಇಲ್ಲ. ನಾವು ಮುಸ್ಲಿಮರು ನಮಗೆ ಇವಾಗ ಕನ್ವರ್ಟ್ ಆಗಿದ್ದಾರೆ ಭಾರತೀಯ ಜನತಾ ಕರ್ನಾಟಕದ 12% ಮುಸ್ಲಿಮರು ಒಂದರ ಟಿಕೆಟ್ ಕೊಟ್ಟಿದ್ದಾರೆ. ಈಶ್ವರಪ್ಪ ಅವರು ಹೇಳಿದ್ರು ಮುಸ್ಲಿಂ ವೋಟ್ ಬೇಡ ಅಂತ ನೀವೇ ಯಡಿಯೂರಪ್ಪ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಒಬ್ಬರನ್ನು MLC ಮಾಡಿ ಮಿನಿಸ್ಟರ್ ಮಾಡಿದ್ದೇವೆ, ಚಿಕ್ಕಬಳ್ಳಾಪುರ ಇನ್ಚಾರ್ಜ್. ಯಾಕಂದ್ರೆ ಇವರು ಒಬ್ಬ ಮುಸ್ಲಿಂ. ನಾನು ಯಾಕಿದೆ ಹೇಳ್ತೀನಿ ಅಂದ್ರೆ ಈಶ್ವರಪ್ಪರು ಇವತ್ತಿನ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ನನಗೆ ಮುಸಲ್ಮಾನರು ಓಟೇ ಬೇಕಾಗಿಲ್ಲ ಅಂತ ಹೇಳೋದಕ್ಕೆ ನಾನು ಹೇಳಿದ್ದೀನಿ. ನೀವು ರಾಂಗ್ ಸುದ್ದಿ ಹೇಳ್ಬೇಡಿ ಸರ್. ಎಲ್ಲ ಗುಜರಾತ್ ಕಡೆಯಿಂದ ಭಾರತೀಯ ಜನತಾ ಪಾರ್ಟಿ ಕಡೆ ಮುಸ್ಲಿಂ ಸುಮಾರು 45 ಜನ ಕೌನ್ಸಿಲರ್ಸ್ ಆಗಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಅಲ್ಲಿಂದ ನಮ್ಮ ಸರ್ ಈಗ ನಾವು ಗುಜರಾತ್ ಮಾತಾಡ್ತಾರೆ, ಶಿವಮೊಗ್ಗದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಡೆ ಸರಿ ಮಾಡ್ಕೊಂಡಿದ್ದಾರೆ. ಈಗ ಈ ದಡ ಸೇರ್ತಾರ ತುಂಗಾ ನದಿಯಲ್ಲಿ. ಈ ಸಲ ಪೂರ್ತಿ 7 ಸೀಟುಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಶಿವಮೊಗ್ಗ ಜಿಲ್ಲೆಯಲ್ಲಿ ನಾವು ಮಂಜುನಾಥ್ ಅವರೇ JDS ನಾಯಕರ ಶಿವಮೊಗ್ಗದ ಮಂಜುನಾಥ್ ಅವರೇ, ಇವತ್ತು ಈಶ್ವರಪ್ಪ ವರ್ಸಸ್ ಪ್ರಸನ್ನ ಕುಮಾರ್ ಅಂತ ಕಳೆದ ಬಾರಿ ಶ್ರೀಕಾಂತ್ ನಿಂತಿದ್ರು ನಿಮ್ಮ ಪಕ್ಷದಿಂದ, KJP ರುದ್ರೇಗೌಡರು ನಿಂತಿದ್ರು. ಸೊ ಈ ಬಾರಿ ಶಿವಮೊಗ್ಗದಲ್ಲಿ ತ್ರಿಕೋನ ಸ್ಪರ್ಧೆಗೆ ನಿಮ್ಮ ಕ್ಯಾಂಡಿಡೇಟ್ ಸಮರ್ಥವಾಗಿದಾರ? ಅದು ಏನು ಎದುರಾಳಿ ಫೈಟ್ ಆಗತ್ತಾ, ತ್ರಿಕೋನ ಸ್ಪರ್ಧೆ ಆಗತ್ತಾ? ಖಂಡಿತವಾಗಿಯೂ ತ್ರಿಕೋನ ಸ್ಪರ್ಧೆ ಆಗುತ್ತೆ. ಈ ಬಾರಿಯ ಚುನಾವಣೆ ಅಲ್ಲಿ ನಿಮ್ಮ ಸ್ಟುಡಿಯೋದಲ್ಲಿರ್ತಕ್ಕಂಥವರು ಕೇವಲ ಹೇಳಿಕೆಯ ಆಧಾರದ ಮೇಲೆ ಮಾತನಾಡ್ತಿದ್ದಾರೆ. ಶಿವಮೊಗ್ಗ ನಗರದ ವಾಸ್ತವ ವಿಷಯ ಬೇರೆ ಇದೆ. ಇವತ್ತು BJPಯ ಈಶ್ವರಪ್ಪನವರು ಕೂಡ ಎಲ್ಲೋ ಒಂದು ಕಡೆ ತಮ್ಮ ಸೋಲನ್ನು ಒಪ್ಕೊಳ್ತಕ್ಕಂಥ ಪರಿಸ್ಥಿತಿಗೆ ಬಂದಿದ್ದಾರೆ. ಕಾರಣ ಇವತ್ತು BJP ಮತ್ತು KJP ಒಂದಾದರೂ ಕೂಡ ಮಾನಸಿಕವಾಗಿ BJP ಮತ್ತು KJP ಇವತ್ತು ಒಂದಾಗದೇ ಇರೋದ್ರಿಂದ ಇವತ್ತು ನಮ್ಮ ಅಭ್ಯರ್ಥಿ ಕೂಡ ಜಾತಿ ಆಧಾರದ ಮೇಲೆ ರಾಜಕಾರಣವನ್ನು BJPಯವರು ಮಾಡೋದಾದರೆ, ಇವತ್ತು ನಮ್ಮ ಅಭ್ಯರ್ಥಿ ಲಿಂಗಾಯತ ಸಮಾಜದ ಒಬ್ಬ ಪ್ರಭಾವಿ ಮುಖಂಡ ಆಗಿರೋದ್ರಿಂದ ಸುಮಾರು ಲಿಂಗಾಯತ ಮತಗಳು ಸುಮಾರು 25,000ಕ್ಕೂ ಅಧಿಕ ಮತಗಳಿರೋದ್ರಿಂದ ಇವತ್ತು ಅಷ್ಟೂ ಮತಗಳು ಕೂಡ ನಮ್ಮ ಪಕ್ಷವನ್ನು ಬೆಂಬಲಿಸತಕ್ಕಂಥ ಸ್ಪಷ್ಟವಾಗಿರ್ತಕ್ಕಂಥದ್ದು ಇವತ್ತು ಗೋಚರವಾಗಿದೆ. ಅಂದ್ರೆ ಅಖಾಡದಲ್ಲಿ ನಿಮ್ಮನ್ನು ಕೂಡ ಯಾರು ನೆಗ್ಲೆಕ್ಟ್ ಮಾಡಬಾರದು, ಬರೀ BJP ಕಾಂಗ್ರೆಸ್ ಮಾತಾಡೋದು ಸರಿಯಲ್ಲ. ಖಂಡಿತ ಇಲ್ಲ. ಇವತ್ತು ಅಲ್ಪಸಂಖ್ಯಾತ ಸಮಾಜವೂ ಕೂಡ ಅವರು ನಮ್ಮ ಕಾಂಗ್ರೆಸ್ನ ಮುಖಂಡರು ಹೇಳಿದರು 55,000 ಅಂತ. 56,700ಕ್ಕೂ ಅಧಿಕವಾಗಿರ್ತಕ್ಕಂಥ ಮತಗಳು ಇವತ್ತು ಶಿವಮೊಗ್ಗ ನಗರದಲ್ಲಿ ಅಲ್ಪಸಂಖ್ಯಾತ ಬಾಂಧವರಿದ್ದಾರೆ. ಇವತ್ತು ಕಳೆದ ಬಾರಿ KJP ಮತ್ತು BJP ಜನತಾದಳ 3 ಪಕ್ಷಗಳಿಗೂ ಕೂಡ ಅಲ್ಪಸಂಖ್ಯಾತರು ಮತವನ್ನು ಕೊಟ್ಟಿದ್ರು. ಆದರೆ ಈ ಬಾರಿ KJP BJP 60,000 ಮೇಲೆ ಹೋಗುತ್ತೆ, ಆಡ್ ಆಗುತ್ತೆ ಅಂತ. ಅದ್ರಾಗ 10% ಹೋದ್ರು ಕೂಡ 15% ಹೋದ್ರು ಕೂಡ ವಿ ಆರ್ ದಿ ನಂಬರ್ 1 ಅಂತ ಹೇಳಿ ರಘುನಾಥ್ ಹೇಳೋದು ಸರ್. ಇಲ್ಲ, ಇವತ್ತು ಶಿವಮೊಗ್ಗ ನಗರದಲ್ಲಿ ಕಳೆದ ಒಂದು ವಾರದಿಂದ ಅಲ್ಪಸಂಖ್ಯಾತರ ಮುಖಂಡರುಗಳು ಇವತ್ತು ಸಾಮೂಹಿಕವಾಗಿ ಕಾಂಗ್ರೆಸ್ಗೆ ರಾಜೀನಾಮೆಯನ್ನು ಕೊಟ್ಟು ಇವತ್ತು ಜನತಾದಳವನ್ನು ಸೇರ್ಪಡೆಗೊಳ್ತಾ ಇದ್ದಾರೆ. ಪ್ರತಿದಿನ 300ರಿಂದ 500 ಜನ ಕಾಂಗ್ರೆಸ್ನ ಮುಖಂಡರು ಇವತ್ತು ರಾಜೀನಾಮೆ ಕೊಡ್ತಾ ಇದ್ದಾರೆ. ಜೊತೆಗೆ ಕಾಂಗ್ರೆಸ್ನ ಹಿನ್ನಡೆಗೆ ಅವ್ರು ಹೇಳಿದರು BJPಯ ಒಳಜಗಳ ನಮಗೆ ಅನುಕೂಲ ಆಗ್ತದೆ ಅಂತ. ಇವತ್ತು ಕಾಂಗ್ರೆಸ್ನಲ್ಲಿ 10 ಗುಂಪುಗಳಲ್ಲಿ ಕೇವಲ 1 ಗುಂಪು ಮಾತ್ರ ಚುನಾವಣೆ ಮಾಡ್ತಾ ಇದೆ. ಇನ್ನು 9 ಗುಂಪುಗಳು ಕಾಂಗ್ರೆಸ್ ಖಂಡಿತವಾಗಿ ಕಳೆದ ಬಾರಿ ಶ್ರೀಕಾಂತ್ ನಿಂತಿದ್ರು, ಅವ್ರು 23,000 ಓಟ್ ತಗೊಂಡ್ರು. ಅವಾಗ KJP ಇತ್ತು ಸಪರೇಟ್, JDS ನಿಂತಿದ್ರಿ, BJP ಇತ್ತು. ಇಷ್ಟು 4 ಪಾರ್ಟಿ ಇದ್ದಾಗಲೂ ಕೂಡ ನೀವು ತಗೊಂಡಿದ್ದು 23,000. ಅವಾಗಲೂ ಕೂಡ ಇದೇ ರೀತಿಯ ಚುನಾವಣೆ ಪ್ರಚಾರ ಆಯ್ತು ನಿಮ್ಮ ಪಕ್ಷದಿಂದಲೂ ಕೂಡ. ನೀವು ಸಾಗರ್ ಸೊರಬದಲ್ಲಿ ಗೆದ್ರಿ, ಭದ್ರಾವತಿಯಲ್ಲಿ ಗೆದ್ರಿ, ಶಿವಮೊಗ್ಗ ಗ್ರಾಮೀಣ ಗೆದ್ರಿ, ಶಿವಮೊಗ್ಗದಲ್ಲಿ ನೀವು 4th ಪ್ಲೇಸ್ಗೆ ಹೋದ್ರಿ. ಹೌದು, ಇಲ್ಲ
ಕಳೆದ ಬಾರಿ ಶ್ರೀಕಾಂತ್ ರವರು ಅತ್ಯಂತ ಪ್ರಬಲ ಸ್ಪರ್ಧಿಯಾಗಿದ್ದರು, ಗೆಲುವಿನ ನಾಗಾಲೋಟದಲ್ಲಿ ಅವರು ಮುಂದಿದ್ದರು. ಆದರೆ ಎಲ್ಲಿ KJP ಅಲ್ಲಿ ಆವಾಗ ಅಲ್ಲಿ ಸ್ಥಾಪನೆಯಾಗಿ KJP ಅಭ್ಯರ್ಥಿಯಲ್ಲಿ ಹಾಕಿದ್ರು, ಆವಾಗ ಅಲ್ಪಸಂಖ್ಯಾತರುಗಳಿಗೆ ಏನಿದ್ರು ಮುಖಂಡರುಗಳಿದ್ರು, ಇನ್ನೊಂದು ಪರ್ಯಾಯ ಆಯ್ಕೆಯಾಗಿ ಜನತಾದಳ ಕಾಂಗ್ರೆಸ್ಸಿನ ನಡುವೆ ಒಂದು ಪರ್ಯಾಯ ಆಯ್ಕೆಯಾಗಿ ಕೆಲವೊಂದು ಮತಗಳು ಚೆದರಿ KJPಗೆ ಹೋಗಿರೋದ್ರಿಂದ ಕಳೆದ ಬಾರಿ ನಮಗೆ ಸೋಲಾಗಿತ್ತು. ಆ ಸೋಲನ್ನು ಒಪ್ಪಿಕೊಂಡ್ರು ಕೂಡ ನಿರಂತರವಾಗಿ ನಾವು ಜನರ ಸಂಪರ್ಕದಲ್ಲಿದ್ದೇವೆ. ಪ್ರತಿ ಏನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಒಂದು ಒಪ್ಕೊಳ್ತಾ ಇದ್ರಿ, ಶಿವಮೊಗ್ಗ ನಗರ ಇದು ನೇರ ಹೋರಾಟ ಆಗಲ್ಲ, ತ್ರಿಕೋನ ಸ್ಪರ್ಧೆ ಆಗುತ್ತೆ ಅಂತ ಹೇಳ್ತಾ ಇದ್ರಿ. ಸೊ ತ್ರಿಕೋನ ಫೈಟ್ ಆಗುತ್ತೆ, ಟ್ರಯಾಂಗಲ್ ಫೈಟ್ ಆಗುತ್ತೆ. ಖಂಡಿತವಾಗಿಯೂ ತ್ರಿಕೋನ ಸ್ಪರ್ಧೆ ಆಗ್ತದೆ. ಇವತ್ತಿನ ಸ್ಪರ್ಧೆಯಲ್ಲಿ ಮೊದಲನೇ ಓಟದಲ್ಲಿ ಮೊದಲನೇಗಾರಾಗಿ ನಾವೇ JDS ಇದೆ. ಮಂಜುನಾಥ್ ಬಂದಿರೋ ಜೊತೆಗೆ ಶಿವಮೊಗ್ಗದಿಂದ ಹಿರಿಯ ಪತ್ರಕರ್ತ ರವಿಕುಮಾರ್ ನಮ್ಮ ಜೊತೆ. ರವಿಕುಮಾರ್ ಅವರೇ, ಶಿವಮೊಗ್ಗ ನಗರದ ಲೆಕ್ಕಾಚಾರ ನೋಡ್ತಾ ಇದ್ರೆ ಇಲ್ಲಿ 3 ಪಕ್ಷಗಳ ಮಧ್ಯೆ ಇರ್ತಕ್ಕಂಥ ಫೈಟ್ ಅಂತ ಹೇಳ್ತಾ ಇದ್ರು ಒಂದ್ ಕಡೆ. ಆದ್ರೆ ಬಗಲ್ ಮೇ ದುಶ್ಮನ್ ಬಹಾರ್ ಏನು ದೋಸ್ತ್ ಅನ್ನೋ ರೀತಿಯ ರಾಜಕಾರಣ ಇದೆಯಾ ಅಂತ ಒಳಗೆ ಒಬ್ರು ನಾವು ಏನ್ ಮಾಡ್ಬೇಕು, ಇವ್ರನ್ನ ಯಾವ ತರ ಮುಗಿಸ್ಬೇಕು ಅಂತ ಅನ್ನೋ ತರದ ಚರ್ಚೆಗಳು ಎರಡೂ ಪಕ್ಷ ನಡೀತಾ ಇದೆ ಅಂತ. ಒಂದು ಕಡೆ BJP, ಒಂದ್ ಕಡೆ ಕಾಂಗ್ರೆಸ್. ಹೊರಗಡೆ ಯಾರು ಫ್ರೆಂಡ್ಸು, ನಾವೆಲ್ಲ ದೋಸ್ತರು, ನಮ್ಮ ಮಧ್ಯೆ ಏನೂ ಇಲ್ಲ. ಈ ರೀತಿಯ ಒಳ ರಾಜಕಾರಣ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಶಿವಮೊಗ್ಗದಲ್ಲಿ? ಲಕ್ಷ್ಮಣ್, ಶಿವಮೊಗ್ಗದಲ್ಲಿ ನೀವ್ ಹೇಳಿದ ಅರ್ಧ ಸತ್ಯ ನಿಜವಾಗಿದೆ. ಪರಸ್ಪರ ಒಬ್ರಿಗೊಬ್ರು ಕಾಲು ಕಟ್ಕೊಂಡು. ಹಲೋ, ಹೇಳಿ ಮೇರಿ ರವಿಕುಮಾರ್, ಹೇಳಿ. ನೀವ್ ಹೇಳಿದಂತ ಮಾತುಗಳು ಅರ್ಧ ಸತ್ಯವಾಗಿದೆ. ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ಸದ್ಯದ ಪರಿಸ್ಥಿತಿಗೆ ನೇರವಾದಂತ ಸ್ಪರ್ಧೆ ಕಾಣ್ತಾ ಇದೆ. ಹಾಗಂತ ಎರಡು ಪಕ್ಷದಲ್ಲೂ ಕೂಡ ಎಲ್ಲವೂ ಸರಿ ಇಲ್ಲ. ಕಾಂಗ್ರೆಸ್ನಲ್ಲೂ ಕೂಡ ಪರಸ್ಪರ ಕಾಲೆಳೆದಾಟ ಇದೆ. ಅದು ಕೆಲವೊಮ್ಮೆ ಗೋಚರ ಆಗುತ್ತೆ, ಕೆಲವೊಮ್ಮೆ ಗೋಚರ ಆಗೋದಿಲ್ಲ. ಬಿಜೆಪಿಯಲ್ಲಿ ಇವತ್ತು ಯಡಿಯೂರಪ್ಪನವರು ಬಂದು ಕೊನೆಗೆ ಪ್ಯಾಚ್ ಅಪ್ ಕೆಲಸವನ್ನು ಮಾಡಿದ್ದಾರೆ. ವೀರಶೈವ ಸಮಾಜವನ್ನ ಒಗ್ಗೂಡಿಸಿ ಅವರ ಬೆಂಬಲವನ್ನ ಈಶ್ವರಪ್ಪನವ್ರಿಗೆ ಕೊಡಬೇಕು ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಆದ್ರೂ ಕೂಡ ಒಳಗೊಳಗೆ ಇರ್ತಕ್ಕಂಥ ಅಸಮಾಧಾನ ಅಷ್ಟು ಸ್ಪಷ್ಟವಾದಂತ ತೀರ್ಮಾನಕ್ಕೆ ನೆಲೆಯಲ್ಲಿ ಕಾಣ್ತಾ ಇಲ್ಲ. ಬಂದಿಲ್ಲ ಅದಕ್ಕೆ ಬಂದಿಲ್ಲ. ಅಂದ್ರೆ ಇದು ಈ ಫೈಟ್ ಇದೆಲ್ಲ, ಇದನ್ನ ನೀವು ಹೀಗೆ ಅಂತಲೇ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಶಿವಮೊಗ್ಗ ನಗರದ್ದು ಸೊ ಏನ್ ಬೇಕಾದ್ರೂ ಆಗ್ಬಹುದು, ಚುನಾವಣೆ ಫಲಿತಾಂಶ ಇವತ್ತಿಗೆ ಕ್ಲಿಯರ್ ಆಗಿದೆ, ಫೋಟೋ ಫಿನಿಶ್ ಆಗಿದೆ ಅಂತ ಹೇಳೋ ಪರಿಸ್ಥಿತಿಯಲ್ಲಿ ಇಲ್ಲ. ಏನ್ ಬೇಕಾದ್ರೂ ಆಗ್ಬೋದು. ಚುನಾವಣೆ ಮತದಾರ ಗುಟ್ಟು ಬಿಟ್ಕೊಡ್ತಾ ಇಲ್ಲ. ಎರಡೂ ಪಕ್ಷಗಳು ರಾಜಕೀಯವಾಗಿ ತುಂಬಾ ಪ್ರಬಲವಾಗಿದ್ದಾವೆ. ಯಾವ ಅಭ್ಯರ್ಥಿಗಳನ್ನು ಕೂಡ ಕಡೆಗಣಿಸೋ ಮಟ್ಟಕ್ಕಿಲ್ಲ. ಅಲ್ಲ, ಇಲ್ಲಿ ಒಂದು ಚರ್ಚೆ ಕಾಂಗ್ರೆಸ್ ಮತ್ತು BJP ಹೋಗ್ತಾರೆ ಹೇಳ್ತಾ ಇದಾರೆ. ನೋಡಿ, ಇಲ್ಲಿ ಒಂದು ಇಶ್ಯೂ ಬೇಸ್ಡ್ ಅನ್ನೋಕ್ಕಿಂತಲೂ ಕಾಂಗ್ರೆಸ್ ಕ್ಯಾಸ್ಟ್ ಕೆಮಿಸ್ಟ್ರಿ ವರ್ಕೌಟ್ ಆಗ್ತಾ ಇದೆ ಅಂತ ಹೇಳ್ತಾರೆ. BJP ಹೇಳ್ತಿದ್ರೆ ರಾಷ್ಟ್ರೀಯತೆ ಮತ್ತೆ ಮೋದಿಯ ಏನು ಒಂದು ಡೆವಲಪ್ಮೆಂಟ್ ಮಾಡೆಲ್ ಇದೆ, ಅದು ಶಿವಮೊಗ್ಗ ನಗರದ ಮೇಲೆ ಕೆಲಸ ಮಾಡುತ್ತೆ ಅನ್ನುವಂತ ಚರ್ಚೆಗಳು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇದ್ರ ಮೀರಿದ ಒಂದು ಏನೋ ಅಂಡರ್ ಕರೆಂಟ್ ಇದೆಯಾ ಅಂತ ಶಿವಮೊಗ್ಗ ನಗರದಲ್ಲಿ? ಇಲ್ಲ, ಮೋದಿ ಅಲೆ ಅಂತಕ್ಕಂಥದ್ದು ಏನು ಅಷ್ಟು ದೊಡ್ಡ ಮಟ್ಟದಲ್ಲಿ ಇಲ್ಲ. ಇಲ್ಲಿ ಏನಾಗಿದೆ, ಕಾಂಗ್ರೆಸ್ಸಿನ ಅಭ್ಯರ್ಥಿ ಪ್ರಸನ್ನ ಕುಮಾರ್ ಇದಾರಲ್ಲ, ಅವರು ಲಾಸ್ಟ್ ಚುನಾವಣೆಯಲ್ಲಿ KJP ಮತ್ತು ಬಿಜೆಪಿಯ ಒಡಕಿನ ಪರಿಣಾಮವಾಗಿ 278 ಮತಗಳ ಅಂತರದಲ್ಲಿ ಗೆದ್ದಿದ್ದರು. ನನಗನ್ಸಿದ್ದು ಆ ಚುನಾವಣೆಯ ವೋಟ್ ಈಕ್ವೇಶನ್ಸ್ ಆಯ್ತಲ್ಲ, ಡಿವಿಷನ್ ಆಯ್ತಲ್ಲ ವೋಟು, ಆ ವೋಟ್ ಡಿವಿಷನ್ ಪರಿಣಾಮ ಅವ್ರದ್ದೊಂದು ಫ್ಲೋಕಲ್ ಗೆದ್ದಂಗಾಗಿದೆ. ವೋಟ್ ಡಿವಿಷನ್ ಆಡ್ ಆಗಿದೆ ಅಂತ ಅನ್ಸುತ್ತಾ ನಿಮ್ಗೆ? ಮೈನಸ್ ಇದ್ದು ಪ್ಲಸ್ ಮಾಡ್ಕೊಳ್ತಾರ ಅವರು ಈಗ ಆ ಪ್ರಯತ್ನದಲ್ಲಿ ಏನಾದ್ರು ಒಂದಾಗಿದಾರ ಅನ್ಸುತ್ತಾ ನಿಮ್ಗೆ? KJP ಬಿಜೆಪಿನ KJP ಬಿಜೆಪಿಯಲ್ಲಿ ಒಂದಾಗುತ್ತೆ. 35,000 ವಿತೌಟ್ ಯಡಿಯೂರಪ್ಪ, ಈಶ್ವರಪ್ಪನವ್ರು 35,000 ಸಮಥಿಂಗ್ ತಗೊಂಡಿದ್ರು ಓಟು. ಈಗ ಪ್ಲಸ್ ಆಗ್ಬೇಕಾದ್ರೆ KJPಗೆ ಲಾಸ್ಟ್ ಅವಧಿಯಲ್ಲಿ KJPಗೆ ಮೈನಾರಿಟಿ ವೋಟ್ ಬಂದಿತ್ತು. ಮುಸಲ್ಮಾನರು ಮತ್ತು ಹಿಂದುಳಿದ ವರ್ಗಗಳು ಪ್ಲಸ್ ಆಗಿತ್ತು KJP ಅನ್ನೋ ಕಾರಣಕ್ಕೆ, ಬಿಜೆಪಿ ಅಲ್ಲ. ಈಗ ಆ ವೋಟು ವಾಪಸ್ ಎಲ್ಲಿಗೆ ಹೋಗುತ್ತೆ ಅನ್ನೋದು ನೋಡ್ಬೇಕು. ಅದು KJP ಹೋಗುತ್ತಾ, JDS ಗೆ ಹೋಗುತ್ತಾ, ಅಥವಾ ಕಾಂಗ್ರೆಸ್ಸಿಗೆ ವಾಪಸ್ ಹೋಗುತ್ತಾ ಅಂತೇಳಿ ಆ ಲೆಕ್ಕಾಚಾರಗಳನ್ನ ಹಾಕೊಂಡು ನೋಡಿದಾಗ, ಲಾಸ್ಟ್ ಟೈಮ್ ಶ್ರೀಕಾಂತ್ JDS ಅಭ್ಯರ್ಥಿ ಆಗಿದ್ರಲ್ಲ, ಅವರು ದೊಡ್ಡ ಪ್ರಬಲ ಅಭ್ಯರ್ಥಿಯಾಗಿ ಎರಡನೇ ಚುನಾವಣೆನ ಸ್ಪರ್ಧೆ ಮಾಡಿದ್ರು. ಈಗ JDS ಕ್ಯಾಂಡಿಡೇಟ್ ಅನ್ನ ಚೇಂಜ್ ಮಾಡಿದೆ. ಅಲ್ಲಿ ಲಿಂಗಾಯತ ಅಭ್ಯರ್ಥಿ ಆಗಿರೋದ್ರಿಂದ ಲಿಂಗಾಯತ ಮತಗಳು, KJPಗೆ ಹೋದಂತ ಲಿಂಗಾಯತ ಮತಗಳು ವಾಪಸ್ ಬಿಜೆಪಿ ಬರ್ತಾವ, ಯಡಿಯೂರಪ್ಪ ಹೋಗುತ್ತೆ. ಈಗ ನೀವು ಹೇಳ್ತಾರ, ಈಗ ಶಿವಮೊಗ್ಗ ನಗರದ ಏನ್ ಫೈಟ್ ಇದೆ, ಈ ವೀರಶೈವ ಲಿಂಗಾಯತ ಓಟುಗಳ ನಿರ್ಣಾಯಕ ಸ್ಥಿತಿ ಮೇಲೆ ನಿರ್ಧಾರ ಆಗ್ಬೋದು ಅಂತೀರಾ BJP ಲೆಕ್ಕಾಚಾರದಲ್ಲಿ? ಆಗುತ್ತೆ, ಅದು ಪರಿಣಾಮ ಇದೆ. ಲಿಂಗಾಯತರು ಏನು ಸುಮಾರು 26,000 ರಿಂದ 30,000 ಓಟ್ ಇದೆ. ಅದು ಒಂದು ನಿರ್ಣಾಯಕ ವೋಟ್ ಬ್ಯಾಂಕೆ. ಬಟ್ ಆದ್ರೆ ಟ್ರಾನ್ಸ್ಫರ್ ಆಗ್ಬೇಕು. ಟ್ರಾನ್ಸ್ಫರ್ ಯಾಕಂದ್ರೆ ಮಂಜುನಾಥ್ ಅವರ ಪ್ರಕಾರ ಅಂದ್ರೆ ಅಲ್ಲಿ ಈಗಾಗಲೇ JDS ಅಭ್ಯರ್ಥಿ ಕೂಡ ವೀರಶೈವ ಲಿಂಗಾಯತ ಸಮಾಜಕ್ಕೆ ಸೇರಿದಂತವ್ರು. ಆ ಓಟ್ ಏನಾದ್ರು ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆದ್ರೆ ಈಶ್ವರಪ್ಪ ಮತ್ತು ಪ್ರಸನ್ನ ಕುಮಾರ್ ಮಧ್ಯೆ ಬಹಳ ಒಂದು ಅಂತರದ ಏನು ಅಂತಾರೆ, ನ್ಯಾರೋ ಅಂತ ಹೇಳ್ತೀವಲ್ಲ, ತುಂಬಾ
ಹೌದು ಹೌದು, ತುಂಬಾ ತುಂಬಾ ತಿನ್ ಲೈನ್ ಅಲ್ಲಿ ಅವರು ಗೆಲುವು ನಿರ್ಧಾರ ಫೈಟ್ ಮಾಡ್ಕೊತಾರೆ. ಫೈಟ್ ಮಾಡಕ್ಕಾಗುತ್ತೆ. Yes, ಆಮೇಲೆ yes. ನಂತರದಲ್ಲಿ ಏನಾಗುತ್ತೆ ಈಗ ಈ ಎಲ್ಲರೂ ಬಲಿಷ್ಠ ಜಾತಿಗಳ ಬಗ್ಗೆ ಮಾತಾಡ್ತಾ ಇದೀವಿ ನಾವು, ವೋಟ್ ಬ್ಯಾಂಕ್ ಹೌದೌದು. ಬ್ರಾಹ್ಮಣ ಲಿಂಗಾಯತ ಬಗ್ಗೆ. ಆದ್ರೆ ದಲಿತರು 58,000 ಮತಗಳಿದಾವೆ, ಇದು ಅದು ನಿರ್ಣಾಯಕ ಮತಗಳು. ಅದ್ರ ಬಗ್ಗೆ ಎಲ್ಲೂ ಚರ್ಚೆ ನಡೆಸಿಲ್ಲ. ಅಲ್ಲಿ ಬೇರೆ ಬೇರೆ ಕ್ಯಾಂಡಿಡೇಟ್ಗಳು ಕೂಡ ಹಾಕಿರ್ತಕ್ಕಂಥ ಶಿವಮೊಗ್ಗದಲ್ಲಿ ಆ ಮತಗಳ ಬಗ್ಗೆ ಹಂಗಂತ ಕಾಂಗ್ರೆಸ್ ಶಿವಮೊಗ್ಗದ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ದಲಿತರು ಕೂಡ ಟೇಕ್ ಆಫ್ ಗ್ರಾಂಟೆಡ್ ಅಂತೇಳಿ ಕಾಂಗ್ರೆಸ್ಸಿಗೆ ಟೇಕ್ ಆಫ್ ಗ್ರಾಂಟೆಡ್ ನಿರ್ಣಾಯಕ ಶಿವಮೊಗ್ಗ ನಗರದಲ್ಲಿ. ಹೌದು ಹೌದು, ನಂಬರ್ 1 ಅವ್ರನ್ನ ಕಾಂಗ್ರೆಸ್ನವರೇ ಟೇಕ್ ಆಫ್ ಗ್ರಾಂಟೆಡ್ ಅಂತ ಅನ್ಕೋ ಪರಿಸ್ಥಿತಿ ಇವತ್ತಿಗಿಲ್ಲ. ಹೌದು, GPA ಬರ್ಸ್ಕೊಂಡಿರ್ತಾರೆ, ಅವಕ್ಕೆ ಹೋಗ್ಬಾರ್ದು ಅಂತ. ನಾವ್ ಯಾವಾಗ್ಲೂ ಹೇಳಿಲ್ಲ ರವಿ ಅವರೇ ಆತರ. ಅಲ್ಲ, ಅವ್ರು ಹೇಳ್ತಾರದು ನಾವು ಇಳಿಸೇವರು ಮುಸ್ಲಿಮ್ರು ಮತ್ತೊಂದು ವರ್ಗದ ಬಗ್ಗೆ ಮಾತಾಡ್ತಾ ಇದ್ವಿ. ದಲಿತರು 50,000ಕ್ಕೂ ಹೆಚ್ಚು ಮತಗಳಿದ್ದಾರೆ, ಅದು ಯಾಕೆ ನಿರ್ಣಯ ಅಂತ ಕನ್ಸಿಡರ್ ಮಾಡ್ತಾ ಇಲ್ಲ ಪಾರ್ಟಿಗಳು. ಇಲ್ಲಿ ನೀವು ಹಾಕ್ಬೇಕಾಗಿತ್ತು ಅದು. ನಾವ್ ದಲಿತರು 26,000 ಕೊಟ್ಟಿದೆ, 26,000. ರವಿಕುಮಾರ್ ಅವರೇ, ನಿಮ್ಮ ಸ್ಥಳೀಯವಾದಂತ ಏನು ಲೆಕ್ಕಾಚಾರಗಳಿದಾವೆ, ಯಾವ ಪ್ಲಸ್ ಮೈನಸ್ಗಳು ಬಹಳ ಅದ್ಭುತವಾಗಿ ತಾವು ವಿಶ್ಲೇಷಣೆ ಮಾಡಿ ತಮಗೆ ಧನ್ಯವಾದ. ಸೊ ನಾನು ಮತ್ತಷ್ಟು ಮಾತಾಡ್ತೀನಿ. ಈಗಾಗಲೇ ನಾವು ಶಿವಮೊಗ್ಗ ನಗರದ ಬಗ್ಗೆ ಮಾತಾಡಿದ್ವಿ. ನಾವು ಮುಂದಿನ ಕ್ಷೇತ್ರ ಸೊರಬಕ್ಕೆ ಹೋಗೋಣ. ಸೊರಬ ಕ್ಷೇತ್ರದ ಚಿತ್ರ ಒಂದ್ಸಲ ನೋಡ್ಕೊಂಬೋಣ. ಈ ಶಿವಮೊಗ್ಗ ಜಿಲ್ಲೆಯ ಸೊರಬ ವಿಧಾನಸಭಾ ಕ್ಷೇತ್ರ ಕೂಡ ಅದು ಈಗಾಗಲೇ ಇಡೀ ಇತಿಹಾಸ ಮಾಡಿರ್ತಕ್ಕಂಥ ಒಂದು ಕ್ಷೇತ್ರ. ದಿವಂಗತ ಎಸ್ ಬಂಗಾರಪ್ಪ ಅವರ ಒಂದು ಕೋಟೆ ಅದು. ಶಿವಮೊಗ್ಗದ ಸೊರಬ ಏನಿದೆ, ಸೊರಬ ಇಲ್ಲಿವರೆಗೂ ಕೂಡ ಇಡೀ ಬಂಗಾರಪ್ಪ ಕುಟುಂಬದ ಕೈಯಲ್ಲೇ ಇತ್ತು. ಕಳೆದ 2 ಚುನಾವಣೆಯಲ್ಲಿ ಮಾತ್ರ ಅದು ಬದಲಾಗಿರ್ತಕ್ಕಂಥದ್ದು. ಒಂದು ಇಲ್ಲಿ ಕದನ ಕಲಿಗಳು ಯಾರಂದ್ರೆ ಕುಮಾರ್ ಬಂಗಾರಪ್ಪ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ದಾರೆ. ಕಳೆದ ಬಾರಿ ಅವರು ಕಾಂಗ್ರೆಸ್ ನಿಂತಿದ್ರು, ಈ ಬಾರಿ ಬಿಜೆಪಿ ಅಭ್ಯರ್ಥಿಯಾಗಿದ್ದಾರೆ. ಹಾಗೆ ರಾಜು ಎಂ ತಲ್ಲೂರು ಕಾಂಗ್ರೆಸ್ನಿಂದ ಅಲ್ಲಿ ಮಡಿವಾಳ ಸಮಾಜದಿಂದ ಇಲ್ಲಿ ಕಣಕ್ಕಿಳಿದ್ದಾರೆ. ಹಾಗೆ JDS ನಿಂದ ಮಧು ಬಂಗಾರಪ್ಪ ಹಾಲಿ JDS ನ ಶಾಸಕರು, ಈ JDS ಯುವ ಮೋರ್ಚಾ ಅಧ್ಯಕ್ಷರು. ಸೊ ಈಗ ಇಲ್ಲಿ ಇರ್ತಕ್ಕಂಥ ಸಹೋದರ ಸವಾಲ್. ಸೊ 2003 ಒಂದ್ಸಲ ಲೆಕ್ಕಾಚಾರ ನೋಡ್ಕೊಂಡ್ಬರೋಣ. ಸೊ 2003 ಬಂಗಾರಪ್ಪ ಕುಟುಂಬದ ಇಬ್ಬರು ಏನು ಅಣ್ಣ ತಮ್ಮದ್ರು ಸೊ ತಮ್ಮ ಕಡೆಯ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿರ್ತಕ್ಕಂಥದ್ದು. ಸೊ ಕುಮಾರ್ ಬಂಗಾರಪ್ಪ ಸೋತಿದ್ರು. ಸೊ ನೆಕ್ಸ್ಟ್ ಸೊರಬ ಕ್ಷೇತ್ರದ ರಾಜಕೀಯ ಚಿತ್ರ ನೋಡ್ಕೊಂಬೋಣ. 5 ದಶಕಗಳಿಂದ ಕೂಡ ಇಲ್ಲಿ ಬಂಗಾರಪ್ಪ ಕುಟುಂಬದ ರಾಜಕಾರಣ ಮೇಲುಗೈ ಸಾಧಿಸಿದೆ. ಇಲ್ಲಿ ಬೇರೆ ಯಾರಿಗೂ ಕೂಡ ಅವಕಾಶ ಸಿಕ್ಕಿರೋಂಥದ್ದು, ಯಾಕಂದ್ರೆ ಅಷ್ಟರ ಮಟ್ಟಿಗೆ ಹಿಡಿತವನ್ನ ಬಂಗಾರಪ್ಪನವರು ಹೊಂದಿದ್ರು. ಸೊ ಇಲ್ಲಿ 5 ದಶಕಗಳಿಂದ ಕೂಡ ಈಡಿಗ ಸಮುದಾಯದವರು ಬಿಟ್ಟರೆ ಬೇರೆ ಯಾರು ಗೆದ್ದಿಲ್ಲ. ಯಾಕಂದ್ರೆ ಇಲ್ಲಿ 2 ಕ್ಷೇತ್ರಗಳಲ್ಲಿ ಈಡಿಗ ಅಂದ್ರೆ ಏನು ಸೊರಬ ಮತ್ತು ಸಾಗರ ಇದೆ, 2 ಕ್ಷೇತ್ರಗಳಲ್ಲಿ ಕೂಡ ಬಲವಾದಂಥ ಒಂದು ಹಿಡಿತ ಇದೆ. ಸೊ ಅದು ಈಗಲೂ ಕೂಡ ಮುಂದುವರೆದಿದೆ. ಇನ್ನು ಈ ಕ್ಷೇತ್ರದಲ್ಲಿ ಬಂಗಾರಪ್ಪ ಹೆಸರು ಹೇಳಿದ್ರೆ ಓಟ್ ಸಿಗುತ್ತೆ ಅನ್ನೋಂಥದ್ದು, ಮತ್ತು ಮಧು ಬಂಗಾರಪ್ಪ ಕೂಡ ಅದನ್ನೇ ಕಳೆದ ಚುನಾವಣೆ ಇರ್ಬೋದು ಮತ್ತು ಹಿಂದೆ ಸೋತಾಗಲೂ ಕೂಡ ಅದೊಂದು ಟ್ರಂಪ್ ಕಾರ್ಡ್ ಆಗಿ ಯೂಸ್ ಮಾಡ್ತಾರೆ. ಮತ್ತು ಆ ಭಾಗದಲ್ಲಿ ಒಂದು ಅವಿನಾಭಾವವಾದಂಥ ಮತ್ತು ಎಮೋಷನಲ್ ಹೆಸರು ಕೂಡ ಇದು ಈಗಲೂ ಕೂಡ ಚುನಾವಣಾ ಅಖಾಡದಲ್ಲಿ ಅದು ಜಾರಿಯಲ್ಲಿದೆ ಅಂತಲೇ ಹೇಳ್ಬೋದು. ಇನ್ನು ಹರ್ತಾಳ್ ಹಾಲಪ್ಪ ಬಿಜೆಪಿಯಿಂದ 2008ರಲ್ಲಿ ಗೆದ್ದಿದ್ರು ಮತ್ತು ಮಂತ್ರಿ ಕೂಡ ಆಗಿದ್ರು. ಈಗ 2013ರಲ್ಲಿ KJPಯಿಂದ ಸ್ಪರ್ಧೆ ಮಾಡಿ ಸೋತರು. ಸೊ ಈಗ ಹರ್ತಾಳ್ ಹಾಲಪ್ಪ ಸೊರಬದಿಂದ ತಮ್ಮ ಅಖಾಡವನ್ನ ಸಾಗರಕ್ಕೆ ಶಿಫ್ಟ್ ಮಾಡ್ಕೊಂಡಿದ್ದಾರೆ. ಸೊ ಈಗ ಕುಮಾರ ಬಂಗಾರಪ್ಪ ವರ್ಸಸ್ ಮಧು ಬಂಗಾರಪ್ಪ ಮತ್ತೆ ಕಾಂಗ್ರೆಸ್ನಿಂದ ತಲ್ಲೂರು 3 ಜನರ ಮಧ್ಯೆ ಫೈಟ್ ಇದೆ. ಇನ್ನು 4ನೇ ಬಾರಿ ಕುಮಾರ್ ಸಹೋದರ ಸವಾಲು ನಡೀತಾ ಇದೆ. 2 ಬಾರಿ ಸೋತಿದ್ರು. ಸೊ ಇದು ಕಳೆದ ಬಾರಿ ಮಧು ಬಂಗಾರಪ್ಪ ವಿಧಾನಸಭೆ ಪ್ರವೇಶ ಮಾಡಿದ್ರು. ಈ ಬಾರಿ ಕೂಡ ಅಖಾಡಕ್ಕೆ ಇಬ್ಬರ ಮಧ್ಯೆ ಫೈಟ್ ನಡೀತಾ ಇದೆ. ಸೊ ನೆಕ್ಸ್ಟ್ ಪ್ಲಸ್ ಮೈನಸ್ ನೋಡ್ಕೊಂಬೋಣ. ಇಲ್ಲಿ ಸೊರಬದಲ್ಲಿ JDSನ ಪ್ಲಸ್ ಪಾಯಿಂಟ್ ಏನು, ಮಧು ಬಂಗಾರಪ್ಪ ತಂದೆ ಜೊತೆ ಕೊನೆಯವರೆಗೂ ಕೂಡ ಇದ್ರು ಎಂಬ ಅಂಶ ಇಲ್ಲಿ ಪೂರಕವಾಗಿದೆ. ಯಾಕಂದ್ರೆ ಕಳೆದ ನೀವು ಚುನಾವಣೆ ನೋಡ್ತಾ ಇದ್ರೆ ಅವ್ರ ತಂದೆಯವರ ಕೊನೆಯ ಕ್ಷಣದವರೆಗೂ ಯಾವ ರೀತಿಯ ಕುಟುಂಬದ ರಾಜಕಾರಣ ಆಯಿತು, ಕುಟುಂಬ ಮಧ್ಯೆ ಫೈಟ್ ಆಯಿತು, ಮತ್ತು ತಂದೆಯವರನ್ನ ನಡೆಸ್ಕೊಂಡ್ರ ರೀತಿ ನೀತಿಗಳು ಕೂಡ ಬಹಿರಂಗವಾಗಿಯೇ ಅಣ್ಣ ತಮ್ಮ ಇಬ್ಬರು ಕೂಡ TV ಸ್ಟುಡಿಯೋಗಳಲ್ಲಿ ಬೀದಿಯಲ್ಲಿ ಚರ್ಚೆ ಮಾಡಿದ್ರು. ಅವರ ಅಂತ್ಯ ಸಂಸ್ಕಾರದಲ್ಲಿ ಆದಂಥ ಘಟನಾವಳಿಗಳು ಇವೆಲ್ಲವೂ ಕೂಡ ಸ್ಥಳೀಯವಾಗಿ ಆ ಈಡಿಗ ಸಮುದಾಯ ಮತ್ತು ಆ ವೋಟ್ ಬ್ಯಾಂಕಲ್ಲಿ ಕೂಡ ಈಗಲೂ ಕೂಡ ಅದು ಒಂದು ಅಂಡರ್ ಕರೆಂಟ್ ಆಗಿ ಕೆಲಸ ಮಾಡ್ತಾ ಇದೆ ಅನ್ನೋ ನಿರೀಕ್ಷೆಯಲ್ಲಿ ಮಧು ಬಂಗಾರಪ್ಪರು ಕೂಡ ಇದ್ದಾರೆ. ಇನ್ನು ಬಂಗಾರಕ್ಕೂ ಹಕ್ಕುಪತ್ರ ವಿತರಣೆಯಲ್ಲಿ ಉತ್ತಮ ಸಾಧನೆ ಮಾಡಿದ್ದಾರೆ. ಯಾಕಂದ್ರೆ ಒಂದು ಆರೋಪ ಇತ್ತು ಕಾಂಗ್ರೆಸ್ನವರು, ನಮ್ಮ ಕಾಗೋಡು ತಿಮ್ಮಪ್ಪನವರು ಕಾಂಗ್ರೆಸ್ ಮಿನಿಸ್ಟರ್ JDS ಮಿನಿಸ್ಟರ್ ಅನ್ನೋ ರೀತಿಯ ಒಂದು ಚರ್ಚೆ ಕೂಡ ಆಗಿತ್ತು. ಅಂದ್ರೆ ಸೊರಬದಲ್ಲಿ ಮಧು ಬಂಗಾರಪ್ಪ ಮತ್ತು ಕಾಗೋಡು ತಿಮ್ಮಪ್ಪ ಹೆಚ್ಚು ಕಮ್ಮಿ ಒಂದಾಗಿದ್ದಾರೆ. ಆ ರೀತಿಯ ಮಾತುಗಳನ್ನು ಕೂಡ ಹಿಂದೆ ಕುಮಾರ ಬಂಗಾರಪ್ಪ ಅಂತ ಪಕ್ಷ ನಾಯಕ ನೇರವಾಗಿ ಅಟ್ಯಾಕ್ ಕೂಡ ಮಾಡಿದ್ರು. ಇನ್ನು ಜನರ ಕೈಗೆಲ್ಲ ಸಿಗ್ತಾರೆ ಮತ್ತೆ ಹೇಳಿದ ಕೆಲಸ ಸ್ಥಳೀಯವಾಗಿರ್ತಕ್ಕಂಥ ಕೆಲಸಗಳು ಮಾಡಿಕೊಡ್ತಾರೆ ಅನ್ನೋಂಥ ಒಂದು ಅವರಿಗೆ ಪ್ಲಸ್ ಪಾಯಿಂಟ್ ಇದೆ. ಇನ್ನು ಎಲ್ಲ ಸಮುದಾಯದವರ ಜೊತೆಗೂ ಕೂಡ ಉತ್ತಮ ಸಂಬಂಧವನ್ನು ಕಾಯ್ದುಕೊಂಡು ಬಂದಿದ್ದಾರೆ. ಹಾಗೆ ಅಪ್ಪನಂತೆ ಅಕ್ರಮಕಾರಿ ನಾಯಕತ್ವ ಕಾರ್ಯಕರ್ತರಿಗೆ ಹುಮ್ಮಸ್ ತರ್ತಾ ಇದೆ. ಅಂದರೆ ಹೆಚ್ಚು ಕಮ್ಮಿ ಬಂಗಾರಪ್ಪನವ್ರ ಶೈಲಿಯಲ್ಲೇ ಜನರ ಜೊತೆ ಬೆರೀತಕ್ಕಂಥದ್ದು, ಅಕ್ರಮಕಾರಿಯಾಗಿ ಮಾತಾಡ್ತಕ್ಕಂಥದ್ದು ಮತ್ತು ಒಂದು ಲೀಡ್ ಮಾಡ್ತಕ್ಕಂಥ ನಾಯಕತ್ವದ ಗುಣ ಬೆಳೆಸ್ಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಅವರಿಗೆ ಇರ್ತಕ್ಕಂಥ ಪ್ಲಸ್ ಪಾಯಿಂಟ್. ಸೊ ನೆಕ್ಸ್ಟ್ ಮೈನಸ್ ಪಾಯಿಂಟ್ ಒಂದ್ಸಲ ನೋಡ್ಕೊಂಬೋಣ.
ಸೊ ಅಪ್ಪನ ಹೆಸರಿನಲ್ಲೇ ರಾಜಕೀಯ ಮಾಡ್ತಾರೆ, ವೈಯಕ್ತಿಕ ವರ್ಚಸ್ಸನ್ನು ವೃದ್ಧಿ ಮಾಡ್ಕೊಂಡಲ್ಲಿ ಈಗಲೂ ಕೂಡ ಬಂಗಾರಪ್ಪನವರ ಮಗ ಬಂಗಾರಪ್ಪನವರ ಒಂದು ನೆರಳಲ್ಲೇ ಅವರು ಈಗಲೂ ಕೂಡ ರಾಜಕಾರಣವನ್ನ ಮುಂದುವರಿಸ್ತಾರೆ. ಅದು ಒಂದು ನೇಮು, ಹಾಗೆ ಫೇಮನ್ನು ಕಂಟಿನ್ಯೂ ಮಾಡ್ಕೊಂಡಿದ್ದಾರೆ. ಸೊ ಬಗರ್ ಹಕ್ಕುಪತ್ರ ಇದು ವಿತರಣೆಯಲ್ಲಿ ತಾರತಮ್ಯದ ಆರೋಪ ಕೂಡ ಇದೆ. ಬಹಳಷ್ಟು ಕಡೆ ತಾರತಮ್ಯ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಇದೆ. ಕ್ಷೇತ್ರದ ಕೆಲ ಮುಖಂಡರು ಬೇರೆ ಬೇರೆ ಪಕ್ಷ ಸೇರಿದ್ದಾರೆ. ಕೊನೆ ಕ್ಷೇತ್ರದ ಅನೇಕರು ಅಲ್ಲಿ ಶ್ರೀಪಾದ್ ಹೆಗಡೆ ಅಂತವರು ಬಹಳಷ್ಟು ಜನ ಬೇಸರಗೊಂಡು ಬೇರೆ ಬೇರೆ ಪಕ್ಷಕ್ಕೆ ಸೇರ್ಪಡೆ ಆಗಿರತಕ್ಕಂಥದ್ದು. ಸ್ಥಳೀಯವಾಗಿ ಕೆಲವು ರೀತಿಯ ಅಸಮಾಧಾನ ಕೂಡ ಈಗಲೂ ಇದೆ ಅಲ್ಲಿ. ಹಾಗೆ ಕ್ಷೇತ್ರದಲ್ಲಿ ಹೇಳಿಕೊಳ್ಳುವಂತ ಅಭಿವೃದ್ಧಿ ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಕೆಲಸ ಮಾಡಿಲ್ಲ. ಸ್ಥಳೀಯವಾಗಿ ಕಾರ್ಯಕರ್ತರು ಸಾಮಾನ್ಯ ಜನರು ಕೆಲಸ ಮಾಡಿಕೊಟ್ಟಿದ್ದಾರೆ. ಆದರೆ ಇದು ಹೌದಪ್ಪ, ಇದು ಸೊರಬದ ಅಭಿವೃದ್ಧಿಯ ಒಂದು ಮೈಲ್ಗಲ್ಲು ಅನ್ನೋ ರೀತಿ ಯಾವುದು ಕೆಲಸ ಆಗಿಲ್ಲ. ಈಗಲೂ ಕೂಡ ಅದು ಹಿಂದುಳಿದ ಒಂದು ತಾಲೂಕು ಅನ್ನೋ ರೀತಿನೇ ಬಿಂಬಿತ ಆಗಿದೆ. ಸೊರಬ ಹಿಂದುಳಿದ ತಾಲೂಕು ಎಂಬ ಹಣೆಪಟ್ಟಿ ಇನ್ನೂ ಕೂಡ ಹೋಗಿಲ್ಲ ಅನ್ನುವಂಥ ಮಾತು ಕ್ಷೇತ್ರದಲ್ಲಿದೆ. ಸೊ ಇಲ್ಲಿ ಬಿಜೆಪಿ ಪ್ಲಸ್ ಪಾಯಿಂಟ್ ಏನೋ ನೋಡ್ಕೊಂಬೋಣ. ಕುಮಾರ್ ಬಂಗಾರಪ್ಪ ಬಿಜೆಪಿ ಬೇರೆ ಕ್ಷೇತ್ರದಲ್ಲಿ ಬಿಜೆಪಿ ಸಂಘಟನೆ ಬಹಳ ಬಲಿಷ್ಠ ಆಗಿದೆ, ಬಲಯುತವಾಗಿದೆ. ಅದು ಅವರಿಗೆ ಪ್ಲಸ್ ಆಗ್ಬೋದು. ಹಾಗೆಯೇ ಕುಮಾರ್ ಬಂಗಾರಪ್ಪ ಬೆಂಬಲಕ್ಕಿದ್ದಾರೆ ಹರ್ತಾಳಲ್ಲಪ್ಪ. ಸೊ ಈಗಾಗಲೇ ಹರ್ತಾಳಲ್ಲಪ್ಪ ಸಾಗರಕ್ಕೆ ಹೋಗಿರೋದ್ರಿಂದ ಕ್ಷೇತ್ರದಲ್ಲಿ ಹರ್ತಾಳಲ್ಲಪ್ಪ ಕೂಡ ಹಿಡಿತಾ ಇದೆ. ಕಳೆದ ಬಾರಿ ಕೂಡ ಒಳ್ಳೆ ಮತಗಳನ್ನು ಪಡ್ಕೊಂಡಿದ್ರು. ಆದರೆ ಕುಮಾರ ಬಂಗಾರಪ್ಪರ ಕ್ಯಾಂಡಿಡೇಟ್ ಅನ್ನೋ ಕಾರಣಕ್ಕೆ ಅವರು ವೈಯಕ್ತಿಕ ಒಂದು ಪ್ರಕರಣಕ್ಕಾಗಿ ಅವರು ಚುನಾವಣೆ ನಿಲ್ಲಲ್ಲ ಅಂತ ಅನುಮಾನಿತ ಬಿಜೆಪಿ ಈಗ ಬಂಗಾರಪ್ಪರನ್ನು ಕರ್ಕೊಂಡ್ಬಂದು ಕುಮಾರ್ ಬಂಗಾರಪ್ಪ ಕ್ಯಾಂಡಿಡೇಟ್ ಮಾಡಿದ್ದಾರೆ. ಸೊ ಈಗ ಹರ್ತಾಳಲ್ಲಪ್ಪ ಇಲ್ಲಿ ಅವರಿಗೆ ಕೈ ಹಿಡಿದ್ರೆ ಬಹಳ ಪ್ಲಸ್ ಆಗುತ್ತೆ. ಹಾಗೆ 2 ಬಾರಿ ಸೋತಿದ್ದರಿಂದ 3ನೇ ಬಾರಿ ಅನುಕಂಪದ ಮತಗಳನ್ನು ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ ಕುಮಾರ್ ಬಂಗಾರಪ್ಪ. ಇನ್ನು ಸಚಿವರಾಗಿದ್ದಾಗ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಎಸ್ ಎಂ ಕೃಷ್ಣ ಅವರು ಹೆಚ್ಚು ಕಮ್ಮಿ ಬಂಗಾರಪ್ಪನವರ ಯುದ್ಧ ಏನು ಸಿಟ್ಟಿತ್ತು ಅದನ್ನ ಕುಮಾರ್ ಬಂಗಾರಪ್ಪನ ಮೇಲೆ ತೀರಿಸುವಂತ ಪ್ರಯತ್ನ ಮಾಡಿದ್ರು. ಬ್ಲೂ ಐಡ್ ಬಾಯ್ ಅಂತೂ ಕೂಡ ಕರಿತಾ ಇದ್ರು. ಕುಮಾರ್ ಬಂಗಾರಪ್ಪಗೆ ಒಂದು ಫ್ರೀ ಹ್ಯಾಂಡ್ ಕೊಟ್ಟಿದ್ರು. ಸಣ್ಣ ನೀರಾವರಿ ಖಾತೆ ಮಂತ್ರಿ ಮಾಡಿದ್ರು. ಕೆರೆಗಳ ಹೂಳೆತ್ತು, ಕೆರೆಗಳನ್ನ ನೀರು ತುಂಬಿಸುವಂತ ಕೆಲಸಗಳನ್ನ ಆಗ ಕುಮಾರ್ ಬಂಗಾರಪ್ಪ ಮಾಡಿದ್ರು. ಹಾಗೆ ಅಪ್ಪನನ್ನೇ ಎದುರು ಹಾಕಿಕೊಂಡು ಕುಮಾರ್ ಗೆದ್ದಿದ್ರು. ಸೊ ಆ ಟೈಮಲ್ಲಿ ಮಧು ಬಂಗಾರಪ್ಪರನ್ನ ರಾಜಕೀಯವಾಗಿ ಕಣಕ್ಕಿಳಿಸಿ ದೊಡ್ಡ ಮಗನನ್ನು ಸೋಲಿಸಬೇಕಂತ ಹಠ ಹಿಡಿದಾಗಲೂ ಕೂಡ ಕುಮಾರ್ ಬಂಗಾರಪ್ಪ ಗೆದ್ದಿದ್ರು. ಸೊ ಪ್ಲಸ್ ಪಾಯಿಂಟ್ ನೋಡಿದ್ವಿ. ಈಗ ಮೈನಸ್ ಪಾಯಿಂಟ್ ಏನೋ ಒಂದ್ಸಲ ನೋಡ್ಕೋಣ. ಕುಮಾರ್ ಬಂಗಾರಪ್ಪ ವೈಟ್ ಕಾಲರ್ ಮನುಷ್ಯ, ಕಾರ್ಯಕರ್ತರ ಜೊತೆಯಲ್ಲಿ ಬೆರೆಯಲ್ಲ, ನಾಯಕರಿಗೆ ಅಷ್ಟಕ್ಕಷ್ಟೇ. ಅವರು ಹೊರಗಡೆ ಒಂದು ರೀತಿ ಹೀರೋ ತರ ಕಾಣಿಸ್ಕೊಳ್ತಾರೆ, ಲೀಡರ್ ತರ ಅನ್ಸಲ್ಲ ಅನ್ನೋ ಒಂದು ಆರೋಪ ಇದೆ. ಒಂದು ರೀತಿ ವೈಟ್ ಕಾಲರ್ ಎಸ್ ಎಂ ಕೃಷ್ಣ ಅವ್ರ ತರನೇ. ಸೊ ಚುನಾವಣೆ ಬಂದಾಗ ಮಾತ್ರ ಸೊರಬ ನೆನಪಾಗುತ್ತೆ ಅನ್ನುವಂಥ ಆರೋಪ. ಇವ್ರು ಚುನಾವಣೆ ಬಂದಾಗ ಮಾತ್ರ ರೆಡಿಯಾಗಿ ಬರ್ತಾರೆ, ಬೇರೆ ಟೈಮಲ್ಲಿ ಕೈಗೆ ಸಿಗಲ್ಲ ಅನ್ನುವಂಥ ಆರೋಪ ಇವ್ರ ಮೇಲಿದೆ. ಇನ್ನು ಬಂಗಾರಪ್ಪನವರ ಕುಟುಂಬದ ಬೆಂಬಲ ಇವರಿಗಿಲ್ಲ. ಯಾಕಂದ್ರೆ ಅಲ್ಲಿ ಇರ್ತಕ್ಕಂಥ ಅವರು ಸಹೋದರಿಯರು ಇಡೀ ಕುಟುಂಬ ಏನಿದೆ ಇಡೀ ಮಧು ಬಂಗಾರಪ್ಪ ಜೊತೆಗಿದೆ. ಸೊ ಈ ಪಾಯಿಂಟು ಕೂಡ ಎಲ್ಲ ಒಂದು ಕಡೆ ಅವರಿಗೆ ಮೈನಸ್ ಆಗ್ಬೋದು. ಸೊ ನೀರಾವರಿ ಸಚಿವರಾಗಿದ್ದಾಗ ಕೆರೆಗಳ ಅಭಿವೃದ್ಧಿ, ಇಲ್ಲಿ ಮಂತ್ರಿ ಆಗಿದ್ರು ಕೂಡ ಅಲ್ಲಿ ಸ್ಥಳೀಯವಾಗಿ ಕೆರೆಗಳು ಮಾಡಲಿಲ್ಲ ಅನ್ನುವಂಥ ಒಂದು ಆರೋಪ ಇದೆ. ಸೊ ಇಲ್ಲಿ ಕಾಂಗ್ರೆಸ್ ಪ್ಲಸ್ ಪಾಯಿಂಟ್ ಒಂದು ಸಹೋದರರ ಪೈಪೋಟಿ ತಲ್ಲೂರಿಗೆ ಲಾಭ ಆಗುವ ಲೆಕ್ಕಾಚಾರವನ್ನ ಕಾಂಗ್ರೆಸ್ ಹಾಕೊಂಡಿದೆ. ಯಾಕಂದ್ರೆ ಮಡಿವಾಳರ ವೋಟ್ ಬ್ಯಾಂಕ್ ಬಹಳ ದೊಡ್ಡ ಪ್ರಮಾಣದಲ್ಲಿ 20,000 ಹೆಚ್ಚು ಮತದಾರರಿದ್ದಾರೆ ಅನ್ನುವಂಥದ್ದು. ಸೊ ಇವರಿಬ್ಬರ ಅಣ್ಣ ಸಹೋದರ ಸವಾಲ್ ಮಧ್ಯೆ ನನಗೆ ಲೆಕ್ಕ ಆಗಬಹುದು, ಚಾನ್ಸ್ ಸಿಗಬಹುದು ಅನ್ನುವಂಥ ಲೆಕ್ಕಾಚಾರ. ಇನ್ನು ವೈಯಕ್ತಿಕ ನೆಲೆಯಲ್ಲಿ ಕ್ಷೇತ್ರದಲ್ಲಿ ಒಂದಿಷ್ಟು ಅಭಿವೃದ್ಧಿ ಕೆಲಸ ಅವರು ವೈಯಕ್ತಿಕವಾಗಿ ಅಲ್ಲಿ ಸ್ಥಳೀಯವಾಗಿ ಕೆಲಸಗಳ ನೀರಿಂದಿರ್ಬೋದು, ಬೇರೆ ಬೇರೆ ರೀತಿಯ ಕೆಲಸಗಳು ಮಾಡ್ಕೊಂಡಿದ್ದಾರೆ. ಅದು ಎಲ್ಲ ಒಂದ್ ಕಡೆ ಅವರಿಗೆ ಜನರ ಸಂಪರ್ಕಕ್ಕೆ ಇದು ಪ್ಲಸ್ ಪಾಯಿಂಟ್ ಆಗ್ಬೋದು ಅನ್ನೋದು. ಸೊ ಬಂಗಾರಪ್ಪ ಕುಟುಂಬ ರಾಜಕಾರಣದ ವಿರುದ್ಧ ಜನಾಭಿಪ್ರಾಯ ರೂಪಿಸುವಂತ ಪ್ರಯತ್ನ ಮಾಡ್ತಾರೆ. ನೋಡಿ, ಕ್ಷೇತ್ರದಲ್ಲಿ ಬಂಗಾರಪ್ಪನವರು 5 ದಶಕಗಳ ಕಾಲ ಆಳಿದ್ದಾರೆ, ಅವ್ರ ಮಕ್ಕಳು ಗೆದ್ದಿದ್ದಾರೆ. ಆದ್ರೂ ಕ್ಷೇತ್ರ ಈಗಲೂ ಹಿಂದುಳಿದಿದೆ. ಸೊ ಇದರಿಂದ ಒಂದು ಮುಕ್ತಿ ಕಾಣಿಸ್ಬೇಕು ಅನ್ನೋ ಲೆಕ್ಕದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ದಾರೆ. ಸೊ ಇಲ್ಲಿ ಮೈನಸ್ ಪಾಯಿಂಟ್ ಒಂದು ನೋಡ್ಕೊಂಬೇಡ. 2 ತಿಂಗಳ ಹಿಂದಷ್ಟೇ ಕಾಂಗ್ರೆಸ್ ಸೇರಿದ್ದಾರೆ. ಮೂಲ ಕಾಂಗ್ರೆಸ್ಸಿಗರು ಇಲ್ಲಿ ಕೋಪ ಆಗಿದೆ. ಇವರು 2 ತಿಂಗಳ ಹಿಂದಷ್ಟೇ ಕಾಂಗ್ರೆಸ್ ಸೇರಿ ಈಗ ಅಭ್ಯರ್ಥಿಯಾಗಿದ್ದಾರೆ. ಇಲ್ಲಿ ಮೂಲ ಕಾಂಗ್ರೆಸ್ಸಿಗೆ ಅಸಮಾಧಾನ ಇದೆ. ಇನ್ನು ಕ್ಷೇತ್ರದಲ್ಲಿ ಓಟ್ ತರುವ ನಾಯಕರು ಅಂದ್ರೆ ಈಗೇನು ಕುಮಾರ ಬಂಗಾರಪ್ಪ ಬಿಜೆಪಿ ಹೋಗಿದ್ರೆ, ಮಧು ಬಂಗಾರಪ್ಪ JDS ಅಲ್ಲಿ ಇದ್ದಾರೆ. ಸೊ ಹೇಳ್ಕೊಳ್ತಕ್ಕಂಥ ಒಂದು ನಾಯಕತ್ವ ಇಲ್ಲ. ಆದ್ರೆ ಸ್ಥಳೀಯವಾಗಿ ಅವ್ರ ಸಂಘಟನೆ ಕಾರ್ಯಕರ್ತರಿದ್ದಾರೆ. ಆದ್ರೆ ಅದನ್ನು ಓಟ ಕನ್ವರ್ಟ್ ಮಾಡಿ ಒಂದು ಬಿಗ್ ಫೈಟ್ ಕೊಡ್ತಕ್ಕಂಥ ಒಂದು ಏನೋ ಮೈನಸ್ ಇವರಿಗೆ ಎದುರಾಗಿದೆ. ಇನ್ನು ಪಕ್ಷದ ಪ್ರಮುಖರು JDS ಬಿಜೆಪಿಗೆ ಸೇರ್ಪಡೆ ಆಗಿದ್ದಾರೆ. ಅದು ಕೂಡ ಸ್ಥಳೀಯವಾಗಿ ಒಂದು ಪೆಟ್ಟು ಕೊಡಬಹುದು. ಇನ್ನು ಟಿಕೆಟ್ ವಂಚಿತರು ತಲ್ಲೂರು ಪರ ಕೆಲಸ ಮಾಡುವ ಸಾಧ್ಯತೆ ಕಡಿಮೆ. ಇಲ್ಲಿ ಬಹಳಷ್ಟು ಜನ ಟಿಕೆಟ್ ಆಕಾಂಕ್ಷಿಗಳಾಗಿದ್ರು. ಆ ಕಾರಣಕ್ಕಾಗಿನೇ ಅದು ಎಲ್ಲ ಒಂದ್ ಕಡೆ ಇವರಿಗೆ ಮೈನಸ್ ಆಗ್ಬೋದು. ಸೊ ಇದು ಸೊರಬದ್ದು. ಸೊ ಹಾಗಾದ್ರೆ ಸತ್ಯಪ್ರಕಾಶ್, ಈಗ ನಿಮ್ಗೆ ಇಲ್ಲಿ ಹೇಳ್ತಕ್ಕಂಥ ಶಕ್ತಿ ಇಲ್ಲ, ಆದ್ರೆ ಇಲ್ಲಿ ಸಹೋದರ ಸವಾಲಿದೆ. ನೇರವಾಗಿ ಬಿಜೆಪಿ ವರ್ಸಸ್ JDS ಅನ್ನೋದಕ್ಕಿಂತ ಮಧು ಬಂಗಾರಪ್ಪ ವರ್ಸಸ್ ಕುಮಾರ್ ಬಂಗಾರಪ್ಪ ಅನ್ನೋದು. ಅದು ಅವ್ರ ತಂದೆ ಇದ್ದಾಗಲೇ ಶುರು ಮಾಡಿದ್ದು. ಅಂದ್ರೆ ಸ್ವತಃ ತಂದೆನೇ ಕೂತು ಇಬ್ಬರು ಮಕ್ಕಳನ್ನ ಫೈಟಿಗೆ ಬಿಟ್ಟಿದ್ರು. ಇದು ರಾಜಕಾರಣದಲ್ಲಿ ಕುಟುಂಬ ಕೂಡ ಒಡೆಯುತ್ತೆ ಅನ್ನೋದನ್ನೇ ಇದೊಂದು ಎಕ್ಸಾಂಪಲ್. ಆದ್ರೆ ರಾಜಕೀಯವಾಗಿ ಕುಮಾರ್ ಬಂಗಾರಪ್ಪ ಮತ್ತು ಈಗ ಮಧು ಬಂಗಾರಪ್ಪ ಅಖಾಡದಲ್ಲಿದ್ದಾರೆ. ಹಾಗಾದ್ರೆ ನಿಮ್ಮ ಶಕ್ತಿ ಏನಿಲ್ಲ? ನೋಡಿ ಲಕ್ಷ್ಮಣ್ ಅವರೇ,
ಈಗ ನೀವೇ ಹೇಳಿದಿರ 5 ದಶಕಗಳಿಂದ ಒಂದೇ ಕುಟುಂಬ ಆಳ್ತಾ ಇದೆ, ಆದ್ರೇನು ಸೊರಬ ಬಹಳ ಬ್ಯಾಕ್ವರ್ಡ್ ಇದೆ. ಬಟ್ ಅದ್ರ ಕ್ರೆಡಿಟ್ ನೀವೇ ತಗೋಬೇಕಾಗತ್ತೆ, ನೀವು ಬೇರೆಯವ್ರಿಗೆ ಹಸ್ತಾಂತರ ಮಾಡಕ್ಕಾಗಲ್ಲ. ಅಲ್ಲಲ್ಲ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಒಂದು 20 ವರ್ಷ ನಮ್ಮ ಜೊತೆನೂ ಇದ್ರು, ನಾನೇನಿಲ್ಲ ಅಂತ ಇಲ್ಲ. ಬಟ್ ಬಹುತೇಕ ನಮ್ಮಿಂದ ಹೊರಗಿದ್ದು ಒಂದು ಫ್ಯಾಮಿಲಿ, ಅದು ಒಂದು ಫ್ಯಾಮಿಲಿ. ಓಕೆ, ನಾನು ಹೇಳೋದೇನೆಂದ್ರೆ ಸೊರಬ ವೋಟರ್ಸ್ಗೆ, ನೀವು ಪ್ರತಿ ಈ 50 ವರ್ಷದಿಂದ ಮಾಡಿರೋದೇ ಮಾಡ್ತಾ ಇದ್ರೆ ನಿಮ್ಗೆ ಏನು ರಿಸಲ್ಟ್ ಸಿಕ್ಕಿದೆ ಅದೇ ಸಿಗುತ್ತೆ. ಆದರೆ ನಿಮಗೆ ಬೇರೆ ರಿಸಲ್ಟ್ ಬೇಕು, ಸೊರಬ ಡೆವಲಪ್ ಆಗಬೇಕು ಅಂದರೆ ನೀವು ಯಾವಾಗಲೂ ಮಾಡೋದನ್ನ ಬಿಡಿ. ಈ ಸತಿ ಲುಕ್ ಫಾರ್ ಎ ಚೇಂಜ್. ಒಂದು ಒಳ್ಳೆ ತಾಲೂರನ್ನವ್ರು ನಾವು ಕೊಟ್ಟಿದ್ದೀವಿ, ಅವ್ರಿಗೆ ಮತ ಹಾಕಿ ನಿಮಗೆ ಡೆಫಿನೆಟ್ಲಿ ಸೊರಬನ ಲುಕ್ ಫಾರ್ ಎ ಚೇಂಜ್ ಅಂದ್ರೆ ಅದು ಬಿಜೆಪಿಗೆ ಆಗ್ಬೋದು ಅಂತಾರೆ. ಈಗ ಅದೂ ಹಳೆ ಪದವಿಗತೆ ಅಂತ, ಅದೂ ಸೇಮ್ ಫ್ಯಾಮಿಲಿ ಅಲ್ವಾ? ಹಂಗಲ್ಲ ಸರ್, ವೋಟರ್ ಮತದಾರರ ನಿರ್ಣಯ ಹೆಂಗಿರುತ್ತೆ, ಮೂರು ಜನ ಹಿಂದುಳಿದ ವರ್ಗದ ನಾಯಕರು, ಅದರಲ್ಲಿ ಸಂಶಯ ಇಲ್ಲ, 3 ಜನ ಹಿಂದುಳಿದ ನಾಯಕರು. ಅದಕ್ಕೆ ನಾವು ಸ್ವಾಗತ ಮಾಡೋಣ, ನಾವು OBC ಆಗಿದ್ದರಿಂದ. ಆದರೆ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದರೆ, ರಾಜ್ಯದಲ್ಲಿ ಯಡಿಯೂರಪ್ಪ ಸರ್ಕಾರ ಬರುತ್ತೆ, ಕೇಂದ್ರದಲ್ಲಿ ಈ ಬಾರಿ ಮತದಾರರು, ಶಿವಮೊಗ್ಗನೇ ಇಲ್ಲ ಇಡೀ ಕರ್ನಾಟಕದಲ್ಲಿ ಯಾವತ್ತು ವಿರೋಧ ಇತ್ತು ನಮ್ಮದು. ಕೇಂದ್ರ ಇದ್ರೆ ರಾಜ್ಯ ಬೇರೆ, ರಾಜ್ಯ ಇದ್ರೆ ಬೇರೆ, ಕೇಂದ್ರ ಬೇರೆ ಇರ್ತಾ ಇತ್ತು. ಈ ಬಾರಿ ಮತದಾರರು 5 ಕೋಟಿ ಮತದಾರರು ಒಂದು ನಿರ್ಣಯ ಏನಂದ್ರೆ, ಸೆಂಟ್ರಲ್ ಗೌರ್ಮೆಂಟ್ ಮೋದಿ ಗೌರ್ಮೆಂಟ್ ಇದೆ, ಆ ಮೋದಿ ಸರ್ಕಾರ ಇಲ್ಲಿ ರಾಜ್ಯ ಸರ್ಕಾರ ಆಗಬೇಕು ಅಂತ ಯಡಿಯೂರಪ್ಪನಿಗೆ ಬೆಂಬಲ ಇದೆ. ಈ ಸಾರಿ ಕುಮಾರ್ ಬಂಗಾರಪ್ಪ ಅವ್ರಿಗೆ ಗ್ಯಾರಂಟಿ ಸೊರಬದಲ್ಲಿ ಮತದಾರ ಒಲವು ಕುಮಾರ್ ಬಂಗಾರಪ್ಪ ಕಡೆ ಇದ್ದಾರೆ, 150 ಅವ್ರು ಕೊಡೋಣ ಅಂತ. ಸಹೋದರ ಸವಾಲಲ್ಲಿ ಬಿಜೆಪಿಯ ಸಹೋದರ ಗೆಲ್ತಾರೆ ಅಂತ ಹೇಳ್ತಿದ್ರೆ ಕುಮಾರ್ ಬಂಗಾರಪ್ಪ ಅವರು ಗೆಲ್ತಾರೆ ಬಿಜೆಪಿ. ಮಂಜುನಾಥ್ ಅವರೇ, ಈಗ ಮಂಜುನಾಥ್ ಅವರೇ, ಈ ಸಹೋದರ ಸವಾಲಲ್ಲಿ ಕಾಂಗ್ರೆಸ್ನವ್ರ ಲೆಕ್ಕಾಚಾರ ಬಿಜೆಪಿ ಲೆಕ್ಕಾಚಾರ ಕೇಳಿಸ್ಕೊಂಡಿದ್ರಿ. ಸೊ ಹಾಗಾದ್ರೆ ಮಧು ಬಂಗಾರಪ್ಪ ಮೊನ್ನೆ ಅವ್ರೇನು ಒಂದು ನಾಮಪತ್ರ ಸಲ್ಲಿಸುವ ಸಂದರ್ಭ ಸೇರಿದಂತ ಜನಸಂಖ್ಯೆ ಇದೆ. ಸೊ ಅವರು ಆಲ್ರೆಡಿ ಒಂದು ಹಂತದಲ್ಲಿ ಇದು ಚುನಾವಣಾ ಅಖಾಡದಲ್ಲಿ ಒಂದು ಹಂತ ಮುಗಿಸ್ಬಿಟ್ಟಿದ್ದಾರೆ ಅಂತ ಅನ್ಸಿದ್ಯಾ ನಿಮ್ಗೆ? ಸರ್, ಈಗ ಅವರು BJP ಮುಖಂಡರು ಹೇಳಿದರು ಮೋದಿಯ ಫೇಸ್ ವ್ಯಾಲ್ಯೂ, ಮೋದಿ ಫೇಸ್ ವ್ಯಾಲ್ಯೂ ಅಂತ. ಹಾಗೆ ರಾಜ್ಯದಲ್ಲಿ ಯಾರಿಗೂ ಫೇಸು ಇಲ್ಲ, ವ್ಯಾಲ್ಯೂನೂ ಇಲ್ವಾ? ಯಾಕೆ ಯಡಿಯೂರಪ್ಪ ಸ್ಪರ್ಧೆ ಮಾಡಿರ್ತಕ್ಕಂಥವ್ರು, ಘೋಷಣೆ ಮಾಡಿರ್ತಕ್ಕಂಥವ್ರು, ಇವ್ರು ಯಾರಿಗೂ ನಾಯಕತ್ವ ಇಲ್ವಾ? ಇವ್ರು ಯಾರಿಗೂ ನಾಯಕತ್ವ ಇಲ್ವಾ? ಹಾಗಾದ್ರೆ ನಾಯಕತ್ವ ಇಲ್ಲ ಅಂದ್ರೆ ಸ್ಥಳೀಯವಾಗಿ ಈ ರಾಜ್ಯವನ್ನು ನಡೆಸ್ತಕ್ಕಂಥ ನಾಯಕತ್ವ ಇರೋರಿಗೆ ಬೆಂಬಲ ಕೊಡಬೇಕು ಅಂತೇಳಿ ಇಡೀ ರಾಜ್ಯದ ಜನತೆ, ಸೊರಬದ ಜನತೆಯೂ ಕೂಡ ಅವರು ಕಳೆದ 50 ವರ್ಷಗಳಿಂದಲೂ ಕೂಡ ಆ ಒಂದು ಕ್ಷೇತ್ರವನ್ನು ಪ್ರದರ್ಶಿಸಿದ್ರೆ, ಬಂಗಾರಪ್ಪಾಜಿಯವರ ಹೋರಾಟ, ಬಂಗಾರಪ್ಪಾಜಿಯವರ ಸಾಧನೆ, ಅವರ ಆಡಳಿತದ ವೈಖರಿ ಇದೆಯಲ್ಲ, ಇಡೀ ಒಂದು ವರ್ಗ ಅಲ್ಲ, ಎಲ್ಲ ಜನಸಾಮಾನ್ಯರಿಗೂ ಕೂಡ ಆರ್ಥಿಕವಾಗಿ, ರಾಜಕೀಯವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಇಡೀ ಜಿಲ್ಲೆಯಲ್ಲಿ, ಇಡೀ ರಾಜ್ಯದಲ್ಲಿ ಒಂದು ಶಕ್ತಿ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಮಧು ಬಂಗಾರಪ್ಪನವರು ಬಂಗಾರಪ್ಪಾಜಿಯವರು ಹಾಕಿಕೊಟ್ಟಿರ್ತಕ್ಕಂಥ ಹಾದಿಯಲ್ಲೇ ನಡೀತಾ ಇದ್ದಾರೆ. ಕಳೆದ 5 ವರ್ಷ ಅವರು ಚುನಾಯಿತ, ಅದಕ್ಕಿಂತಲೂ ಹಿಂದೂ ಕೂಡ ಕಳೆದ 5 ವರ್ಷ ಅವರು ಶಾಸಕರಾಗಿ ಆಯ್ಕೆ ಆದಮೇಲೆ ಅವರು ಕೇವಲ ಈಗ ಚುನಾವಣೆಗೆ ಅಲ್ಲಿ ಬಂದಿಲ್ಲ, ಶಾಸಕರಾಗಿ 5 ವರ್ಷವೂ ಕೂಡ ಜನಸಾಮಾನ್ಯರ ಕೆಲಸವನ್ನು ಮಾಡಿದ್ದಾರೆ. ಅಲ್ಲಿ ನೀರಾವರಿಗೆ ಸಹೋದರ ಸವಾಲಲ್ಲಿ ಮಧು ಬಂಗಾರಪ್ಪ ಹೋಲ್ಡ್ ಇದೆ ಅಂತ ಹೇಳ್ತಿದ್ರೆ, ಯಾಕಂದ್ರೆ ಈ ಬಾರಿ ಕೂಡ ಅಂತದ್ದೇ ಒಂದು ಫೈಟ್ ಕೊಡಕ್ಕೆ ರೆಡಿ ಆಗಿದ್ರೆ, ಅಣ್ಣ ಇರಲಿ ತಮ್ಮ ಇರಲಿ, ಇದು ಚುನಾವಣಾ ಕುಸ್ತಿಯಲ್ಲಿ ಕುಸ್ತಿನೇ. ಆದ್ರೆ ಬಿಜೆಪಿ ಕುಮಾರ್ ಬಂಗಾರಪ್ಪರು ಕ್ಯಾಲ್ಕುಲೇಟ್ ಆಗಿ ಕರ್ಕೊಂಡ್ಬಂದು ಅರ್ಥಳಗಪ್ಪರ ಮೇಲೆ ವ್ಯಕ್ತಿಗತವಾದಂತಹ ಪ್ರಕರಣ ಇರೋದ್ರಿಂದ ಅದು ಎಲ್ಲ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಕುಮಾರ್ ಬಂಗಾರ ಕರ್ಕೊಂಡ್ಬಂದ್ರು. ಈಗ ಅರ್ಥಳಗಪ್ಪ ಶಿಫ್ಟ್ ಆಗಿದ್ದಾರೆ ಸಗರಕ್ಕೆ. ಸೊ ನೇರವಾಗಿ ಮಧು ಬಂಗಾರಪ್ಪ ವರ್ಸಸ್ ಬಿಜೆಪಿಯ ಕುಮಾರ್ ಬಂಗಾರಪ್ಪ ವರ್ಸಸ್ JDS ನ ಮಧು ಬಂಗಾರಪ್ಪ ಅಂತ ಆಗುತ್ತೆ. ಸಾರ್, ಅಲ್ಲಿ ಬಿಜೆಪಿ ಸಂಘಟನೆ ಇಲ್ಲ. ಕಳೆದ ಬಾರಿ ಬಿಜೆಪಿ ಕೇವಲ 5,000 ಮತಗಳನ್ನು ತೆಗೆದುಕೊಂಡಿದೆ ಸೊರಬದಲ್ಲಿ. ಬರೀ 5. ಅವರು ಬಿಜೆಪಿ ನಮ್ಮ ಸಂಘಟನೆ ಇದೆ, ನಮ್ಮ ಶಕ್ತಿ ಇದೆ ಅಂತ ಬಿಜೆಪಿ ಹೇಳಿದ್ರಲ್ಲ, ಕುಮಾರ್ ಬಂಗಾರಪ್ಪ ಅಲ್ಲಿ ಈ ಬಾರಿ ಅವಾಗ ಅರ್ಥಳ ಹಾಲಪ್ಪರು ಇದ್ರು, ಕುಮಾರ್ ಬಂಗಾರಪ್ಪರು ಇದ್ರು, ಕಾಂಗ್ರೆಸ್ ಕ್ಯಾಂಡಿಡೇಟ್ ಇತ್ತು, JDS ಇತ್ತು. ಅವಾಗ 900 ಮತಗಳು ಕಡಿಮೆ ಆಗ್ತಾವಲ್ಲಿ ಸರ್. ಅವತ್ತು ಹರತಾಳ ಹಾಲಪ್ಪರ ಬಗ್ಗೆ ಮತ್ತೆ ಅವ್ರ ಹೆಸರನ್ನು ಹೇಳ್ಕೊಂಡು ಸೊರಬದಲ್ಲಿ ಚುನಾವಣೆಯನ್ನು ಮಾಡ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಇವತ್ತವರು ಕಳಂಕಿತರು. ಇವತ್ತು ಅವರಿಗೆ ಟಿಕೆಟ್ ವರ್ಗದ ಇವತ್ತು ನಿರಾಶರಾಗಿದ್ದಾರೆ, ಬಿಜೆಪಿನ ವಿರೋಧಿಸ್ತಕ್ಕಂಥ ಪರಿಸ್ಥಿತಿಗೆ ಬಂದಿದ್ದಾರೆ. ಸೊ ನೀವು ಹೇಳ್ತಾ ಇದ್ರಿ ಸ್ಥಳೀಯವಾಗಿ ಕುಮಾರ್ ಬಂಗಾರಪ್ಪ ಅವರಿಗೆ ಯಾವುದೇ ರೀತಿಯ ಶಕ್ತಿ ಇಲ್ಲ, ಸ್ಥಳೀಯವಾಗಿ ಸಂಘಟನೆ ಶಕ್ತಿ ಇಲ್ಲ, ವೋಟ್ ಬ್ಯಾಂಕ್ ಇಲ್ಲ ಅಂತ ಹೇಳ್ತಾ ಇದ್ರಿ ನೀವು. ಖಂಡಿತವಾಗಿಲ್ಲ. ತಾವೇ ಹೇಳಿದ್ರಿ ವೈಟ್ ಕಾಲರ್, ಅವ್ರ ಜೊತೆ ಇವತ್ತು ಕಾರ್ಯಕರ್ತರು ಯಾವುದೇ ರೀತಿಯ ಸಂಪರ್ಕ ಇಲ್ಲ. ಪಕ್ಷದ
ಹಿಂದಿನ ಏನಲ್ಲಿ ಇರ್ತಕ್ಕಂಥ ಬಿಜೆಪಿಯ ಸಂಘ ಪರಿವಾರದವರು ಕೂಡ ಅವರಿಗೆ ಬೆಂಬಲಿಸ್ತಕ್ಕಂಥ ಪರಿಸ್ಥಿತಿಯಲ್ಲಿಲ್ಲ. ಇವತ್ತು ಕೇವಲ ಯಾವುದೋ ಒಂದು ಲೆಕ್ಕಾಚಾರದ ಆಧಾರದ ಮೇಲೆ ಅಲ್ಲಿ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ. ಅವರು ಜನರನ್ನು ತಲುಪಲಿಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ. ಅವರು ಹಿಂದೆ ಗೆದ್ದಿದ್ರು ಕೂಡ ಬಂಗಾರಪ್ಪಾಜಿ ಅವರ ಉತ್ತರಾಧಿಕಾರಿ ಆಗಬಹುದೇನೋ ಅನ್ನುವ ನಿರೀಕ್ಷೆಯ ದೃಷ್ಟಿಯನ್ನು ಇಟ್ಕೊಂಡು ಕೊಟ್ಟಿದ್ರು. ಅವರು ಎಲ್ಲ ಹಂತಗಳಲ್ಲೂ ಕೂಡ ಅವರು ಕೌಟುಂಬಿಕವಾಗಿ ರಾಜಕೀಯವಾಗಿ ಎಲ್ಲಿ ಅವರು ಎಡವಿದ್ರು ಅಂತ ಗೊತ್ತಾದ ತಕ್ಷಣ ಇವತ್ತು ಆ ಸ್ಥಾನವನ್ನ ಬಂಗಾರಪ್ಪಾಜಿ ಅವರ ಉತ್ತರಾಧಿಕಾರಿಯಾಗಿ ಅವರಿಗೆ ಸಮರ್ಥವಾಗಿರ್ತಕ್ಕಂಥ ಮಧು ಬಂಗಾರಪ್ಪರನ್ನು ಒಪ್ಪಿಕೊಂಡಿದ್ದಾರೆ. ಆ ಕ್ಷೇತ್ರದ ಬಹುದೊಡ್ಡ ಸಮಸ್ಯೆ ಇವತ್ತು ಬಗರುಕುನ್ ಸಮಸ್ಯೆ. ಸುಮಾರು ರಾಜ್ಯದಲ್ಲೇ ಅತಿ ಹೆಚ್ಚು 7,000 ಬಗರುಕುಂ ಅರ್ಜಿಯನ್ನು ವಿಲೇವಾರಿ ಮಾಡಿ ಆ ರೈತರಿಗೆ ಇವತ್ತು ನ್ಯಾಯವನ್ನು ಕೊಟ್ಟಿರ್ತಕ್ಕಂಥ ಕೀರ್ತಿ ಬಂದಿದೆ. ಇವತ್ತು ಕೆಲವು ಭಾಗಗಳಲ್ಲಿ ಕೆಲವು ಬೂತ್ಗಳಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಬೂತ್ಗಳಲ್ಲಿ ಕೆಲಸ ಮಾಡಲಿಕ್ಕೆ ಇವತ್ತು ಕಾರ್ಯಕರ್ತರು ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸೊರಬದಲ್ಲಿ. ಇದು ತಪ್ಪಿದೆ. ಸೊರಬ ಸಂಪೂರ್ಣ ಅಕ್ವೈರ್ ಮಾಡ್ಕೊಂಡ್ಬಿಟ್ಟಿವಿ. ಅಲ್ಲಿ ಕಾರ್ಯಕರ್ತರು ಇಲ್ಲದೆ ಇರೋ ಪರಿಸ್ಥಿತಿ ಕಾಂಗ್ರೆಸ್ ಬಿಜೆಪಿ ಬಂದೋಗಿದೆ. ಆಮೇಲೆ ಕುಮಾರ್ ಬಂಗಾರಪ್ಪನವ್ರು ಬಿಜೆಪಿ ಕರ್ಕೊಂಬಂದಿದ್ದೆ ಬೇರೆ ಲೆಕ್ಕಾಚಾರ. ಯಾವೊಬ್ಬ ಸ್ಥಳೀಯ ಏನು ಅಭ್ಯರ್ಥಿ ಆಗಬೇಕಾಗಿತ್ತು ಅವ್ರ ಮೇಲಿದ್ದಂತ ಆರೋಪ ಕಾರಣಕ್ಕಾಗಿ ನಾಳೆ ಹೆಚ್ಚು ಕಮ್ಮಿ ಆದ್ರೆ ಕ್ಯಾಂಡಿಡೇಟ್ ಇರೋದಿಲ್ವಾ ಆ ಲೆಕ್ಕ ಹಿಂದೆ ಇದೆ. ಕುಮಾರ್ ಬಂಗಾರಪ್ಪನವರು ನಾನು ಬಿಜೆಪಿ ತಪ್ಪು ಮಾಡಿದೆ ಇನ್ನೆಂದು ಹೋಗಲ್ಲ ಅಂತ ಹೇಳಿದ್ರೆ ಪಾಲಿಟಿಕಲ್ ಇಕ್ವೇಶನ್ ಚೇಂಜ್ ಆಗುತ್ತೆ. ಆದ್ರೆ ಈಗಲೂ ಕೂಡ ನೀವು ಏನ್ ಹೇಳ್ತಾ ಇದ್ರಿ, ನಾವು ಅದು ರಿಟರ್ನ್ ಮಾಡ್ತೀವಿ, ಹರತಾಳಲ್ಲಪ್ಪರು ಕೂಡ ಸಪೋರ್ಟ್ ಮಾಡ್ತಾರೆ ಅನ್ನೋ ವಿಶ್ವಾಸ ತಾವಿದ್ರಿ. ಮಂಜುನಾಥ್ ಹೇಳ್ತಾರೆ ಅದು ಶಿವಮೊಗ್ಗ, ಮಂಗಳೂರು, ಉಡುಪಿ ಜಿಲ್ಲೆ ಮತ್ತು ಹುಬ್ಬಳ್ಳಿ ಕಡೆಯೆಲ್ಲ ನಮ್ಮ 40-50 ವರ್ಷ ಹಳೆಯ ಸಂಘಟನೆಯಲ್ಲಿ ಆವತ್ತಿಂದ ಕಾರ್ಯಕರ್ತರಿಂದ ನಡೀತಾ ಇದೆ. ಅಭ್ಯರ್ಥಿ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋಲ್ಲ. ಸಂಘಟನೆ ನಮ್ದು ಮೂಲ ಇದೆ. ಅಲ್ಲಿ ಪಾಯಿಂಟ್ ಏನ್ ಮಾಡಿದ್ರು ಗೊತ್ತಾ, ಕಳೆದ ಬಾರಿ 5,000 ಕೊಟ್ಟು ತಗೊಂಡ್ರು ಬಿಜೆಪಿ ಅವರು. ಕಳೆದ ಬಾರಿ ದೊಡ್ಡದಲ್ಲ ನಿಮ್ಗೆ, ಸಂಘಟನೆ ದೊಡ್ಡದು. ಡಿವೈಡ್ ಆದಕ್ಕೋಸ್ಕರ ಕನ್ಫ್ಯೂಷನ್ ಆಗಿದೆ. ಇವತ್ತು ಹೋರಾಟ ಗೆಲ್ತಾರೆ. ಇದ್ರ ಅರ್ಥ ಇದಾಯ್ತು, ಸಂಘ ಇಂಪಾರ್ಟೆಂಟ್ ಅಲ್ಲ, ವ್ಯಕ್ತಿಗಳು ಇಂಪಾರ್ಟೆಂಟ್ ಅಂತ ವ್ಯಕ್ತಿಗಳೆಲ್ಲ ಇವತ್ತು ಎಲ್ಲ ಪೂರ್ತಿ ನಮ್ಮ ತಪ್ಪುಗಳು ತಿದ್ದುಕೊಂಡು ಒಂದೇ ದಾರಿಯಲ್ಲಿ ಹೋಗ್ತಾ ಇದ್ದೀವಿ. ಟುಡೇ ವಿ ಆರ್ ದ ವಿನ್ನಿಂಗ್ ಕ್ಯಾಂಡಿಡೇಟ್. ಸತ್ಯಪ್ರಕಾಶ್ ಅವರೇ, ನೀವು ಒಂದು ಕೈ ಸತ್ಯವನ್ನು ಒಪ್ಕೊಳ್ಳಿ. ನೀವೇನ್ ಹೇಳಿದ್ರಿ, ನಮ್ಮ ಜೊತೆಗೂ ಬಂಗಾರಪ್ಪನವ್ರು 20-25 ವರ್ಷ ಇದ್ರು. ಅವರು ಅನಭಿಷಿಕ್ತ ದೊರೆ ತರ ಅಲ್ಲಿ ರಾಜಕೀಯ ಮಾಡಿದ್ರು. ಯಾವಾಗ ದಿವಂಗತ ಗುಂಡ್ರು ಅವರು ಕಾಗೋಡು ತಿಮ್ಮಪ್ಪರವ್ರನ್ನ ಅಲ್ಲಿ ಕಣಕ್ಕೆ ಇಳಿಸ್ತಾರೆ, ಎಲ್ಲಿ ಸೊರಬದಲ್ಲಿ 80-83ರಲ್ಲಿ. ಆವಾಗಲೂ ಕೂಡ ಬಂಗಾರಪ್ಪ ಕಾಗೋಡು ತಿಮ್ಮಪ್ಪನವ್ರು ಸೋಲಿಸಿ 3ನೇ ಸ್ಥಾನಕ್ಕೆ ಕಳಿಸ್ತಾರೆ. ಅನಂತರ ರಾಜಕೀಯ ಯಾವ ತರ ಪಲ್ಲಟಗಳಾಗ್ತಾವ ಅಂದ್ರೆ, ಇದೇ ಬಂಗಾರಪ್ಪನವ್ರು ಬಂದು ಸಾಗರದಲ್ಲಿ ನಿಲ್ತಾರೆ. ಸಾಗರದಲ್ಲಿ ನಿಂತರೂ ಕೂಡ ಕಾಗೋಡು ತಿಮ್ಮಪ್ಪ ಬಂಗಾರಪ್ಪನ ಸೋಲಿಸ್ತಾರೆ. ಆ ತರದ ರಾಜಕೀಯ ಜಿದ್ದಿ ಇರ್ತಕ್ಕಂಥ 2 ಕ್ಷೇತ್ರಗಳು. ವಿಶೇಷವಾಗಿ ಆ 2 ಕ್ಷೇತ್ರದ ಮೇಲೆ ಬಂಗಾರಪ್ಪ ಮತ್ತು ಕಾಗೋಡು ತಿಮ್ಮಪ್ಪರ ಒಂದು ಹಿಡಿತ. ಆದ್ರೆ ಬಂಗಾರಪ್ಪನವ್ರು ಹೋದ್ಮೇಲೆ ಕಾಂಗ್ರೆಸ್ನ ಶಕ್ತಿ ಅನ್ನೋದು ಹೋಗ್ಬಿಡುತ್ತೆ. ಯಾಕಂದ್ರೆ ಬಂಗಾರಪ್ಪ ಜೊತೆಗೆ ಕಾಂಗ್ರೆಸ್ ಶಕ್ತಿ ಹೋಗ್ಬಿಡ್ತು. ಇಲ್ಲ ನೋಡಿ, ನೀವು ಯಾವುದೇ ಒಂದು ಎಲೆಕ್ಷನ್ ತಕೊಳ್ಳಿ, ಈಗ ಬಿಜೆಪಿ ಅವ್ರಿಗೆ ಹೇಗೆ 5,000 ಬಂದಿದೀವಿ, ಆ ಥರ ಯಾವತ್ತೂ ಕಾಂಗ್ರೆಸ್ 5,000 10,000 ತಗೊಂಡಿಲ್ಲ. ನಮ್ಮ ಬೇಸ್ ವೋಟ್ ಅಲ್ಲಿ ಯಾವಾಗಲೂ 30-33,000 ಇದೆ. ನೀವು ಯಾವ್ದನ್ನ ನಾನು ಹೇಳ್ತಿರೋದು, ಬಂಗಾರಪ್ಪ ಅನ್ನೋ ಒಂದು ಎನರ್ಜಿ ಇದೆಯಲ್ಲ, ಎನರ್ಜಿಯಿಂದಾಗೆ ಆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ತಾ ಇದ್ದಿದ್ದು. ಬಂಗಾರಪ್ಪ ಹೋದ್ಮೇಲೆ ಆ ಎನರ್ಜಿ ಶಿಫ್ಟ್ ಆಯ್ತು. ಈಗ ನೀವು ಈ ಎಲೆಕ್ಷನ್ ಅದನ್ನ ಒಪ್ಕೊಳ್ಳಿ ನೀವು. ಈಗ ಕಾಂಗ್ರೆಸ್ ಇಲ್ಲ ಅಲ್ಲಿ. ಕಾಂಗ್ರೆಸ್ ಅಲ್ಲಿ ಇಲ್ಲ. ಬಂಗಾರಪ್ಪ ಅವರ ಒಂದು ವರ್ಚಸ್ಸು ಮೇಲೆ ಅಲ್ಲಿ ಬರ್ತಾ ಇತ್ತು. ಆ ದೃಷ್ಟಿಯಲ್ಲೇ ನಮಗೆ ಕುಮಾರ್ ಬಾರಂಗಲ್ಲ ಕಡಿಮೆ, ಲಾಸ್ಟ್ ಟೈಮ್ ಕಡಿಮೆ ಬಂತು. ಮಧು ಬಂಗಾರಪ್ಪ ಜಾಸ್ತಿ. ಅವರು ಬಂಗಾರಪ್ಪನವರು ಕೂಡ ಕಾಂಗ್ರೆಸ್ ಅಲ್ಲಿ ಇತ್ತು. ನಿಮ್ಮಲ್ಲಿ ಸಂಘಟನೆ ಬಹಳ ಬಲಿಷ್ಠವಾಗಿದೆ, ವೋಟ್ ಬ್ಯಾಂಕ್ ಇದೆ ಅಂತ ಒಪ್ಕೊಳ್ಳೋದ್ರೆ ಸತ್ಯಪ್ರಕಾಶ್ ಅವರೇ, ಇವ್ರಿಗೂ ಅದೇ ಬಂಗಾರಪ್ಪ ಬೇಕಾಯ್ತಲ್ಲ. ಅದು ಸೀಟ್ ಬಂದಿದ್ದು ಅವಾಗಲೇ. ಸತ್ಯಪ್ರಕಾಶ್ ಅವರೇ, ಈಗಲೂ ಕೂಡ ಸಹೋದರ ಸವಾಲ್ ಮಧ್ಯೆ ಕಾಂಗ್ರೆಸ್ ದಡ ಸೇರ್ಬೇಕಾದ್ರೆ ತುಂಬಾ ಚಾಲೆಂಜಿಂಗ್ ಇದೆ. ಅಷ್ಟು ಸಲೀಸಿಲ್ಲ. ಯಾಕಂದ್ರೆ ಅಲ್ಲಿ ನೆಟ್ವರ್ಕ್, ಅಲ್ಲಿ ಸಂಘಟನೆ, ಪಕ್ಷದ ಕಾರ್ಯಕರ್ತರು, ನಾಯಕರು ಬಹಳ ಪ್ರಮಾಣದಲ್ಲಿ ಇಲ್ಲಿ ವೀಕ್ ಇದೆ ಅನ್ನುವಂತ ಒಂದು ಅಭಿಪ್ರಾಯ ಇದೆ. ನೋಡಿ, ಈಗ ನಾವು ಸೊರಬ ಒಂದೇ JDS ಒಂದು ಸ್ವಲ್ಪ ಸ್ಟ್ರಾಂಗ್ ಇರೋ ಒಂದು ಕ್ಷೇತ್ರ. ಸೊರಬಲ್ಲಿ 3 ಕ್ಷೇತ್ರ ಗೆದ್ದಿದ್ದಾರೆ. ಭದ್ರಾವತಿ ಗೆದ್ದಿದ್ದಾರೆ, ಶಿವಮೊಗ್ಗ ಗ್ರಾಮೀಣ ಭದ್ರಾವತಿ ಲಾಸ್ಟ್ ಟೈಮ್ ಗೆದ್ದಿರೋದು ನಮ್ಮೊಂದು ತಪ್ಪಿಂದ. ನಾವು ಸಂಗಮೇಶ್ ಅವರಿಗೆ ಲಾಸ್ಟ್ ಟೈಮ್ ಟಿಕೆಟ್ ಕೊಟ್ಟಿದ್ರೆ ನಾವು ಈಸಿಯಾಗಿ ಗೆಲ್ತಾ ಇದ್ವಿ. ಓಕೆ, ಅದು ನಮ್ಮ ಪ್ರಾಬ್ಲಮ್ ಇಂದ ಅವ್ರು ಗೆದ್ದಿದ್ದಾರೆ ಅಷ್ಟೇ. ಇವಾಗ ನೋಡಿ, ಈಗ ನಾವು ಶಿವಮೊಗ್ಗನೇ ತಕೊಂಡ್ರೆ ನಾವು ಸಾಗರದಲ್ಲಿ ವಿ ಆರ್ ವೆರಿ ಕಂಫರ್ಟಬಲ್. ತೀರ್ಥಹಳ್ಳಿಯಲ್ಲಿ ಮೋರಲೆಸ್ ವಿ ಆರ್ ದೇರ್. ಶಿವಮೊಗ್ಗ ಮಾತಾಡ್ತಾ ಇರೋದು ಸೊರಬ ಮತ್ತು ಶಿವಮೊಗ್ಗ ನಗರ. ಶಿವಮೊಗ್ಗದಲ್ಲೂ ನಾವು ಗೆಲ್ತೀವಿ. ಸೊರಬ ವಿ ಹ್ಯಾವ್ ಬೀನ್ ವೀಕ್, ಅದರಲ್ಲಿ ನಾನೇನಿಲ್ಲ. ಬಟ್ ಈ ಎಲೆಕ್ಷನ್ ಅಲ್ಲಿ ನಮ್ ಶಕ್ತಿ ಪ್ರದರ್ಶನ ಅಲ್ಲಿ ಆಗುತ್ತೆ. ನನಗೆ ಪಾರ್ಟಿಗಿಂತಲೂ ಈ ಚುನಾವಣೆಯಲ್ಲಿ ರಘುನಾಥ್ ನೀವು ಒಪ್ಕೊಳ್ತಿರೋ ಗೊತ್ತಿಲ್ಲ, ಇದು ಮತ್ತೆ ತಮ್ಮ ತಂದೆಯವರಿದ್ದಾಗ ಏನು ಮಕ್ಕಳನ್ನ ಕುಸ್ತಿಗಿಳಿಸಿದ್ರು, ಇಲ್ಲಿ ನನ್ನ ಸಣ್ಣ ಮಗನೇ ಗೆಲ್ಬೇಕನ್ನುವಂತ ಒಂದು ರಾಜಕೀಯ ಏನು ಒಂದು ವೇದಿಕೆ ರೆಡಿ ಮಾಡೋದ್ರ ಮತದಾರರ ಮಧ್ಯೆ, ಅದು ಈಗಲೂ ಕೂಡ
ಅದನ್ನ ಹಾಗೆ ಕ್ಯಾರಿ ಓವರ್ ಆಗುವಂತ ಒಂದು ವಾತಾವರಣ ಇದೆ. ಕರೆಕ್ಟ್ ನೀವು ಹೇಳ್ತಾರೆ ಅಲ್ಲ, ಕರೆಕ್ಟ್ ಇದೆ. JDS ಅದಕ್ಕೆ ನಮ್ಮ ಕುಮಾರ್ ಬಂಗಾರಪ್ಪ ಅವರು ಇಲ್ಲ ಅದು ಆಗಿನ ನಿರ್ಧಾರ ತಂದೆ ಇದ್ದ ಮಾತನ್ನೇ ರಿಪೀಟ್ ಮಾಡ್ತಾ ಇದ್ದಾರೆ. JDS ಅದು ಬದಲಾವಣೆ ಆಗಿದೆ ಇವಾಗ. JDS ದೊಡ್ಡ ಮಗನಿಗೂ BJP ಕೊಡೋಣ, JDS ದೊಡ್ಡ ಮಗನಿಗೂ ಕೊಡೋಣ, JDS ಕುಮಾರ ಬಂಗಾರಪ್ಪನಿಗೆ ಒಂದು ಮಟ್ಟ ಬಂದಿದೆ ಅಲ್ಲಿ. ಜೆಡಿಎಸ್ ಹಾಗೂ ಬಿಜೆಪಿ ಅಪ್ಪ ಮಕ್ಕಳ ಜೊತೆ ಇದ್ದಾರೆ. ನಾವು ಒಂದು ಬಹಳ ಮಂಜುನಾಥ್ ಕೊನೆಯದಾಗಿ ಈಗ ಅಣ್ಣ ತಮ್ಮ ಮಧ್ಯೆ ಹೋರಾಟದಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ಅನ್ನುವಂಥದ್ದು ಕಳೆದ ಚುನಾವಣೆ ಸಾಬೀತಾಗಿದೆ, ಹಿಂದೆ ಕೂಡ ಸಾಬೀತಾಗಿದೆ. ಈ ಬಾರಿ ಕೂಡ ಇದು ಕುಮಾರ್ ಬಂಗಾರಪ್ಪ ವಿರುದ್ಧ ಹೋರಾಟನ ಅಥವಾ ಭಾರತೀಯ ಜನತಾ ಪಕ್ಷದ ವಿರುದ್ಧದ ಹೋರಾಟನ? ಭಾರತೀಯ ಜನತೆ ಪಕ್ಷದ ವಿರುದ್ಧ ಹೋರಾಟ, ಅವರ ಕೋಮುವಾದಿತನ, ಅವರ ಭ್ರಷ್ಟಾಚಾರದ ವಿರುದ್ಧವಾದ ಹೋರಾಟ ಸೊರಬದಲ್ಲಿ ನಡೀತಾ ಇದೆ. ಎಲ್ಲ ವರ್ಗಗಳನ್ನು ಅವರ ಏನು ಕೋಮುವಾದಿತನವನ್ನು ಅಲ್ಲಿ ಮೆಟ್ಟಬೇಕು, ಅದೇ ಒಂದು ದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಏನು ಸೊರಬ ಕ್ಷೇತ್ರದಲ್ಲಿ ಎಲ್ಲ ವರ್ಗದ ಜನರಿಗೂ ಕೂಡ ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಸಹಕಾರ ಸಂಸ್ಥೆಗಳಲ್ಲಿ, ಜಿಲ್ಲಾ ಪಂಚಾಯಿತಿಗಳಲ್ಲಿ ಎಲ್ಲ ದಲಿತರು, ಮಂಜುನಾಥ್ ಅವರೇ, ಈಗ ಅವಾಗ ಈಶ್ವರಪ್ಪ ಯಡಿಯೂರಪ್ಪ ಬೇರೆ ಬೇರೆ ಆಗಿದ್ರು, ಇವತ್ತು ಈಶ್ವರಪ್ಪ ಒಟ್ಟಿಗೆ ಬಂದಿದ್ದಾರೆ, ಯಡಿಯೂರಪ್ಪ ಒಟ್ಟಿಗೆ ಬಂದಿದ್ದಾರೆ, ಸಂಘ ಪರಿವಾರ ಒಟ್ಟಿಗಿದೆ, ಅವ್ರ ಸಂಘಟನೆ ಏನು ಚೂರಾಗಿತ್ತು ಅದು ಒಂದಾಗಿದೆ, ಅವ್ರು ಆ ನಿರೀಕ್ಷೆ ಮೇಲೆ ಅಪ್ಪ ರೆಡಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇಲ್ಲ, ಅಲ್ಲಿ ಸೊರಬ ಕ್ಷೇತ್ರದ ಚುನಾವಣೆ ಜೊತೆಗೆ ಅಲ್ಲಿ ಅತ್ಯಂತ ವೈಯಕ್ತಿಕವಾಗಿ ಒಂದು ಸಂಘಟನೆ ದೃಷ್ಟಿಯಿಂದ ಮತ್ತು ವೈಯಕ್ತಿಕವಾಗಿ ಎಲ್ಲರನ್ನೂ ಕೂಡ ಒಂದು ಅಭಿವೃದ್ಧಿಯ ದೃಷ್ಟಿಯಿಂದ ಮತ್ತು ಒಂದು ಪ್ರೀತಿ ವಿಶ್ವಾಸದಿಂದ ಎಲ್ಲರನ್ನೂ ಕೂಡ ಪ್ರಾಮಾಣಿಕವಾಗಿ ತಲುಪತಕ್ಕಂಥ ಕೆಲಸವನ್ನು ಸನ್ಮಾನ್ಯ ಮಧು ಬಂಗಾರಪ್ಪಾಜಿಯವರು ಮಾಡಿದ್ದಾರೆ. ಅಲ್ಲಿ ಯಾವುದೇ ರೀತಿಯ ಈಶ್ವರಪ್ಪ ಅವರ ಶಕ್ತಿಯೂ ಕೂಡ ಅಲ್ಲಿ ಗೌಣವಾಗ್ತದೆ. ಅಲ್ಲಿ ಜೊತೆಗೆ ಯಡಿಯೂರಪ್ಪನವರು ಕೂಡ ಇವತ್ತು ಅವರು ಕೂಡ ಸೊರಬದ ವಿಷಯದಲ್ಲಿ ಎಲ್ಲೋ ಒಂದು ಕಡೆ ನಾವು ಕೈ ಚೆಲ್ಲಿ ಕುಳಿತಿರ್ತಕ್ಕಂಥ ರೀತಿಯಲ್ಲಿ ಮಾತಾಡಿರೋದು ಕೂಡ ಇತ್ತೀಚಿನ ದಿನಗಳಲ್ಲಿ ಕೂಡ ನಮಗೆ ಆ ಒಂದು ಏನು ಶಿಕಾರಿಪುರದಲ್ಲಿ ಒಂದು ಒಪ್ಕೊಳ್ತಾ ಇದ್ದಾರೆ. ಇದು ಅಲ್ಟಿಮೇಟ್ ಪಾರ್ಟಿಗಿಂತಲೂ ಕೂಡ ಸಂಪೂರ್ಣವಾಗಿ ಅಣ್ಣತಮ್ಮರ ಮಧ್ಯೆ ಫೈಟ್ ಆಗುತ್ತೆ, ಅದರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾರೆ. ಖಂಡಿತವಾಗಿಯೂ ಅಣ್ಣ ತಮ್ಮಂದಿರ ನಡುವೆ ಫೈಟ್ ಅಲ್ಲ, ಅಲ್ಲಿ ಚುನಾವಣೆಯ ಮಂಜುನಾಥ್ ಅವರೇ, ಸತ್ಯಪ್ರಕಾಶ್ ಅವರೇ, ರಘುನಾಥ್ ಅವರೇ, ಮೂರು ಕೂಡ ಧನ್ಯವಾದ. ಯಾಕಂದ್ರೆ ನಾವು ಈಗ ವಿಸ್ತೃತವಾಗಿ ಎರಡು ಕ್ಷೇತ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಯಾಕಂತಂದ್ರೆ ಈಗ ನಾವು ಇನ್ನೂ ಕೂಡ ಎರಡು ಕ್ಷೇತ್ರ ತಗೊಳ್ತೀವಿ ನಾಳೆ. ಆದ್ರೆ ಇವತ್ತು ಒಂದು ಸೊರಬ, ಮತ್ತೊಂದು ಕಡೆ ಶಿವಮೊಗ್ಗ ನಗರ, ಎರಡು ಕ್ಷೇತ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಆದ್ರೆ ಸ್ಥಳೀಯ ಲೆಕ್ಕಾಚಾರಗಳು ಅಲ್ಲಿ ಸ್ಥಳೀಯವಾಗಿಯೇ ಅವು ಕೆಲಸ ಮಾಡ್ತಾ ಹೊರತಾಗಿ ನಾವು ಚರ್ಚೆ ಮಾಡಿದ ಹಾಗೆ ಎಲ್ಲವೂ ಕೂಡ ಅಂತಿಮ ಆಗೋದಿಲ್ಲ. ಯಾಕಂತಂದ್ರೆ ಮತದಾರ ಬಹಳ ಬುದ್ಧಿವಂತ ಇರ್ತಾನೆ, ಆತ ಎಲ್ಲ ಚರ್ಚೆಗಳು ನೋಡ್ತಾನೆ, ಆದ್ರೆ ಅಂತಿಮವಾಗಿ ತನ್ನದೇ ಆದ ನಿರ್ಣಯ ವ್ಯಕ್ತಪಡಿಸ್ತಾನೆ. ಯಾಕಂದ್ರೆ ಅದೇ ಮತದಾನಕ್ಕೆ ಇರ್ತಕ್ಕಂಥ ಬಹುದೊಡ್ಡ ಶಕ್ತಿ. ಸೊ ಹಾಗಾಗಿ ಶಿವಮೊಗ್ಗ ಸೊರಬದಲ್ಲಿ ಏನಾಗುತ್ತೆ ಅನ್ನೋದು ಮೇ 12ಕ್ಕೆ ಅದು ಗೊತ್ತಾಗುತ್ತೆ. ಸೊ ಎಲ್ಲರೂ ಕೂಡ ಧನ್ಯವಾದ. ಇವತ್ತಿನ ಕ್ಷೇತ್ರ ಕದನ, ಜಾಲ ನಮ್ಮದು, ಬಲ ನಿಮ್ಮದು.